ಸೆನ್ಸಾರ್ ಅದು ಸಿನಿಮಾ ಸೆನ್ಸಾರ್ ಮಾಡೋ ಅಧಿಕಾರಿಗಳು, ಸಿನಿಮಾ ನೋಡುವಂಥ ಅಧಿಕಾರಿಗಳು ಒಂದಷ್ಟು ನಾನು ಕೇಳ್ಬಿಟ್ಟಿದ್ದೀನಿ, ಅವ್ರು ಸಿನಿಮಾ ಇಂಡಸ್ಟ್ರಿಯಿಂದ ಬಂದವರೇ ಅಲ್ಲ. ಅಂದರೆ ಒಳ್ಳೆ ಸಿನಿಮಾಗಳನ್ನ ನಾನು ಕೇಳ್ಕೊಳ್ಬೇಕು ಸರ್. ಒಳ್ಳೆ ಸಿನಿಮಾಗಳನ್ನ ನೀವು ನೋಡಿ ಡಿಸೈಡ್ ಮಾಡಿ. ದಯವಿಟ್ಟು ಯಾವುದೇ ರೇಟಿಂಗ್ಸ್ ನೋಡ್ಬೇಡಿ, ಯಾವುದೇ ರೀತಿ ವಿಮರ್ಶೆಗಳನ್ನ ನೋಡ್ಬೇಡಿ, ಯಾರ ಮಾತನ್ನು ಕೇಳಿದ್ರಿ. ನಿಮ್ಗೊಂದು ಸಿನಿಮಾ ನೋಡಬೇಕು ಅಂತ ಸರ್, ದಯವಿಟ್ಟು ನೀವು ಹೋಗಿ ನೋಡಿ. ಸಾಹಿತ್ಯ ಓದ್ಕೊಂಡು ಬಂದರೆ ಬೆಸ್ಟ್ ಸರ್. ಸಾಹಿತ್ಯ ಓದ್ಕೊಂಡ್ರೆ ಏನಾಗುತ್ತೆ ಅಂದರೆ ಇನ್ನೊಂದು ಕತೆ ಅಲ್ಲೆಲ್ಲ ರಿಪೀಟ್ ಆಗೋದು ತಪ್ಪುತ್ತೆ ಸರ್. ಸಿನಿಮಾದಲ್ಲಿ ಸರ್ 3 ಊಟಕ್ಕೆ ನೀವು ಆಸೆ ಆಕಾಂಕ್ಷೆಗಳನ್ನ ನೀವು ಸ್ವಲ್ಪ ಇಟ್ಕೊಂಡು ನೀವು ಆಸೆ ಇದ್ದಷ್ಟು ಕಾಲು ಚಾಯ್ತೀನಿ ಅಂದರೆ ಬಿಂದಾಸಕ್ಕೆ ಬರೀಬೋದು. ಹತ್ತಿರದಾಗ ಬಂದುಬಿಟ್ಟು ನಿಮಗೆ ಲವ್ ಸ್ಟೋರಿ, ನೈಟ್ ಕಾಫಿ ಬಂದು ಥ್ರಿಲ್ಲರು, ಪುಟಾಣಿ ಸಬರಿ ಮಕ್ಕಳ ಸಿನಿಮಾ, ಮಠ ಬಂದು ಫಿಲಾಸಫಿಗಳು ಸರ್. 4 ಸಿನಿಮಾ 4 ಥರ ನನಗೆ ಇಷ್ಟ ಆಗುತ್ತೆ. ಚಿತ್ರರಂಗದಲ್ಲಿ ಏನಾದರೂ ಸಾಧ್ಯ ಮಾಡಬೇಕು ಅಂತ ತುಂಬ ಜನ ಬರ್ತಾರೆ, ಯಾವುದೇ ಆದಂಥ ಒಂದು ಕನಸುಗಳು ಇಟ್ಕೊಂಡಿರ್ತಾರೆ. ವಿಶೇಷವಾಗಿ ಹೇಳಬೇಕು ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಒಬ್ಬ ಸ್ಟಾರ್ ಇದ್ದಾರೆ, ನಾನು ಹಿಂಗಿರ್ಬೇಕು, ನಮ್ಮ ಹೀರೋ ಪಿಕ್ಚರ್ ಹಿಂಗಿರಬೇಕು ಅಂತ ನಾನು ಇಷ್ಟಪಡ್ತೀನಿ. ಎಷ್ಟೋ ಸಿನಿಮಾ ಹೋಗಿ ಬೈಕೋ ಬಂದಿರ್ತಾನೆ. ಅವಾಗ ಡೈರೆಕ್ಟರ್ ಆಗೋಕ್ಕೆ ಮುಂಚೆ ಎಷ್ಟೋ ಸಿನಿಮಾಗೆ ಹೋಗ್ಬಿಟ್ಟು ನಮ್ಮ ಹೀರೋನ ಹಿಂಗೆ ಮಾಡ್ಬಿಟ್ರಲ್ಲ ಪಿಕ್ಚರ್. ಅಲ್ಲಿ ಒಂದು ಬುಕ್ ಸಿಗುತ್ತೆ ನಿಮಗೆ, ಅದನ್ನು ನಾನು ಕನ್ನಡದಲ್ಲಿ ಸೆನ್ಸಾರ್ ಪ್ರಮಾಣೀಕರಣ ಅಂತ ಒಂದು ಪುಸ್ತಕ ಕನ್ನಡದಲ್ಲಿ ಮಾಡಿ ಬಿಡುಗಡೆ ಮಾಡಿದೆ. ನಾನು 2013 ಬಿಡುಗಡೆ ಮಾಡಿದೆ. ಇಂಡಸ್ಟ್ರಿಗೆ ಬರ್ತಕ್ಕಂಥ ಹೊಸ ನಿರ್ಮಾಪಕರು ಏನನ್ನು ನೋಡಿ ಆ ಡೈರೆಕ್ಟರ್ನ ಆಯ್ಕೆ ಮಾಡ್ಕೋಬೇಕು, ಅಥವಾ ಡೈರೆಕ್ಟರ್ಗಳು ಯಾವ ಅನುಭವವನ್ನು ತಗೊಂಡು ಸಿನಿಮಾ ಮಾಡಬೇಕು. ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಹೆಂಡತಿ ಮಕ್ಳು ಇರ್ಬೋದು, ಏನು ಒಂದು ಕಂಫರ್ಟಬಲ್ ಲೈಫ್, ಊಟ, ಒಂದು ಅಷ್ಟು ಸಂಪಾದನೆ ಮಾಡ್ತಾನೆ ಯಾವುದೋ ಒಂದು ಕೆಲಸದಿಂದ ಅಂದರೆ ಆ ಕೆಲಸಕ್ಕೆ ಅವ್ರು ಬರಬೇಕು. ಯಾಕಂದರೆ ಸಿದ್ಧ ಸೂತ್ರ ನನಗೆ ಗೊತ್ತಿರೋ ನಾನು ಬರೀ ಸತ ಸಿನಿಮಾನೇ ಮಾಡ್ತಾಯಿದ್ದೆ. ಅದು ಬೇರೆ ಯಾವುದೇ ಡೈರೆಕ್ಟರ್ ಸಿದ್ಧ ಫಾರ್ಮುಲಾ ಇದ್ದರೆ ಆ ಫಾರ್ಮುಲಾ ಇಟ್ಕೊಂಡು ಸಿನಿಮಾ ಮಾಡ್ಬೋದಾಗಿತ್ತು. ಯಾವುದೂ ಇಲ್ಲ, ಚಾನ್ಸ್ ತೊಗೋಬೇಕು. ಸರ್, ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಫ್ಯಾನ್ ವಾರ್ಗಳು ಜಾಸ್ತಿ ಆಗ್ತಿದೆ. ಅಂದರೆ ಆ ನಟನ ಕಂಡ್ರೆ ಈ ನಟನಿಗಾಗಲ್ಲ ಅಂತ ಯಾವ ನಟನೂ ಎಲ್ಲೂ ಹೇಳಿಲ್ಲ. ಫ್ಯಾನ್ಸ್ಗಳು ಮಾತ್ರ ಈ ಸೋಷಿಯಲ್ ಮೀಡಿಯಲ್ಲಿ ಸಿಕ್ಕಾಪಟ್ಟೆ ಗೊತ್ತಾಗ್ತಿರ್ತಾರೆ. ಇದು ಚಿತ್ರರಂಗಕ್ಕೆ ಮಾರಕನೋ ಅಥವಾ ಒಳ್ಳೆಯದು ಗೊತ್ತಾಗ್ತಿಲ್ಲ. ಏನು ಹೇಳ್ತೀರಾ ಸರ್ ಈ ಫ್ಯಾನ್ಸ್ ವಾರ್ ಬಗ್ಗೆ? ಸರ್ ಅದೇನೋ ಮ್ಯಾಟ್ರ್ ಆಗಲ್ಲ ಸರ್ ನನ್ನ ಪ್ರಕಾರ. ಯಾಕಂದರೆ ನೀವು ಆ ಕಾಲದಲ್ಲಿಂದು ಇದೆ, ನೀವು ಅಭಿಮಾನಿಗಳು ಅವರವರು ಅಷ್ಟು ಅಗ್ರೆಸಿವ್ ಆಗಿದ್ದಷ್ಟೇ ಸಿನಿಮಾ ಹೋಗ್ತದೆ. ಇವತ್ತು ನಮಗೆ ಫೇಸ್ಬುಕ್ಕು ಇವೆಲ್ಲ ಇರೋದ್ರಿಂದ ಗೊತ್ತಾಗ್ತಿದೆ ಸರ್, ಅವ್ರವ್ರು ಬೈದಾಡ್ಕೊಳ್ಳೋದು. ಮೊದಲು ಎಷ್ಟೋ ಶೂಟಿಂಗ್ಗಳಲ್ಲಿ ನೀವು ಇದು ಯಾವುದು ಬರೋಕ್ಕೂ ಮುಂಚೆ ಬೇರೆ ನಟರು ಸಿನಿಮಾ ಬಂದಾಗ ಇವ್ರು ಹೋಗಿ ಶೂಟಿಂಗ್ ತೊಡೆ ಹೊಡೆಯೋದು ಎಲ್ಲ ಮಾಡ್ತಾಯಿದ್ರು ಸರ್. ನಮಗೆ ಆ್ಯಕ್ಚುಲಿ ನಮ್ಗೆ ಕಾಡ್ತಾ ಇರೋದು ಯಾವುದೂ ಪ್ರಶ್ನೆ, ಯಾವ ಸಮಸ್ಯೆಗಳಲ್ಲ. ಇಷ್ಟಕ್ಕೂ ಒಬ್ಬ ಸ್ಟಾರ್ ಅಂತ ಆಗ್ಬಿಟ್ಟಿರ್ತಾರೆ. ಈಗ ಅವ್ರದ್ದು ಏನೇ ಆದರೂ ಒಂದು ಸ್ವಲ್ಪ ನಡೀತದೆ. ಚಿತ್ರರಂಗಕ್ಕೆ ಮಾರಕ ಗಿರಕ ಯಾವ ಬರಲ್ಲ ಸರ್. ನಮಗೆ ನೋಡಿ ಸರ್, ಸ್ಟಾರ್ಗಳ ಸಿನಿಮಾಗಳಿಗೆ ಏನೋ ಒಂದು ಆದರೆ ನೋಡಿ ಸರ್, ಸ್ಟಾರ್ ಸಿನಿಮಾ ಅಂತ ಇಟ್ಕೊಳ್ಳೋಣ ನೋಡಿ ಸರ್, ಅವ್ರದ್ದು ಬಿಫೋರ್ ರಿಲೀಸು ವ್ಯವಹಾರ ಆಗುತ್ತೆ ಸರ್. ಸಿನಿಮಾ ಫಸ್ಟು 3 ಡೇಸ್ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಹೋಗುತ್ತೆ ಸರ್, ದುಡ್ಡು ಬರುತ್ತೆ ಸರ್. ಅವ್ನು ಸ್ಯಾಟಲೈಟ್ ಗಿಟೆಟ್ ಆಗುತ್ತೆ ಸರ್, ಸೆಟ್ಲ್ ಆಗಿಬಿಡ್ತಾರೆ ಸರ್. ಹಾಗೆ ಸ್ಟಾರ್ಗಳ ಬಗ್ಗೆ ನಮ್ಮಂಥವ್ರು ಸ್ಟಾರ್ಗಳ ಬಗ್ಗೆ ನಮ್ಮಂಥವ್ರು ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಉದಯೋನ್ಮುಖ ಸಿನಿಮಾಗಳನ್ನ ಯಾವ ಥರ ಎತ್ತಬೇಕು ಅದು ಯೋಚನೆ ಮಾಡಬೇಕು. ಸ್ಟಾರ್ಗಳದ್ದು ಇರಲಿ ಬಿಡಿ, ಅವ್ರು ಫೈಟ್ ಮಾಡ್ಕೊತಾರೆ, ಅವ್ರವ್ರು ಇದ್ದಾರೆ, ಅವರು ದೊಡ್ಡವರು. ಈಗ ಅವ್ರು ನಮ್ಮ ತಲೆ ಮೇಲೆ ಇದ್ದಾರೆ ಅಂತಂದ್ರೆ ನಾವು ಹೆಂಗೆ ಅವ್ರ ಜೊತೆ ಅವ್ರ ಬಗ್ಗೆ ಕಮೆಂಟ್ ಮಾಡೋದು ಒಂದು. ಎರಡನೇದು ಅವ್ರ ಪಾಡಿಗೆ ಅವ್ರು ಮಾಡ್ಕೋತಾರೆ ಸರ್, ಅವರೆಲ್ಲ ಸೆಟ್ಲ್ಡ್ ಚೆನ್ನಾಗಿದ್ದಾರೆ. ಮತ್ತು ಆ ಲೆವೆಲ್ ಇದ್ದಾಗ ಅದು ಅಷ್ಟು ನಡೀತದೆ. ಜನ ಜಾಸ್ತಿ, ಹಿಂಬಾಲಕರು ಜಾಸ್ತಿ ಇದ್ದಾಗ, ಅವ್ರನ್ನ ಇಷ್ಟಪಡೋರು ಜಾಸ್ತಿ ಇದ್ದಾಗ ಒಂದಷ್ಟು ತಿಕ್ಕಾಟಗಳು ಆಗ್ತವೆ ಸರ್. ಯಾವುದೇ ಕ್ಷೇತ್ರದಲ್ಲೂ ಅಷ್ಟೇ, ಪಾಲಿಟಿಕ್ಸಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಅನುಯಾಯಿಗಳು ಜಾಸ್ತಿ ಆದಾಗಿತ್ತು ಅಂದರೆ ಫೈಟಿಂಗ್ ನಡೆಯುತ್ತೆ. ನನ್ನ ಕಡೆ ನೀವು ಅನ್ಬೇಡಿ. ಈಗ ನಾವು ನಿಜವಲ್ಲ ಆ ಕಾಲದಲ್ಲಿ ನಾನು ಕೂಡ ಫ್ಯಾನು. ಸೊ ನಮ್ಮ ಆಪೋಸಿಟ್ಗೆ ಗುರು ಅಂತಿದ್ವಿ. ನಾವು ಫಸ್ಟ್ ದಿನ ಹೋಗಿ ನೋಡ್ತೀವಿ, 6 ಗಂಟೆಗೆ ಹೋಗಿ ನಾನು ನೋಡಿದ್ದೀನಿ ಸರ್. ನಾನು ಬೆಳಗಿನ ಜಾವ 6 ಗಂಟೆಗೆ ಸಿನಿಮಾ ನೋಡಿದ್ದೀನಿ. ನನ್ನ ಫೇವ್ರೆಟ್ ಹೀರೋದು 6 ಗಂಟೆಗೆ ಹೋಗಿ ಟಿಕೆಟ್ ತೊಗೊಂಡು ನೋಡಿ ಖುಷಿಯಾಗಿ ಕೂರ್ತೀವಿ ಸರ್. ಅದಿರಬೇಕು, ಆ ಖುಷಿ ಇರಬೇಕು ಸರ್. ಸುಮ್ಮನೆ ಏನೋ ಹಂಗೆ ನೋಡಬಾರ್ದು. ಸಿನಿಮಾ ಬೆಳೆಯೋದೇ ಅದರಿಂದ. ಆದರೆ ನಾನು ಹೇಳ್ತಿರೋದು ಅದು ನಮ್ಮದಲ್ಲ ಅಂತ, ನಮ್ಮ ಗ್ರಹಿಕೆಗೆ ಬರಬೇಕಾದ್ದಿಲ್ಲ. ಆಮೇಲೆ ಅದರಿಂದ ಏನೂ ನಷ್ಟ ಆಗೋಲ್ಲ. ಅದಿದ್ದಷ್ಟು ಸಿನಿಮಾಗಳು ಸ್ವಲ್ಪ ಕಳೆ ಹೆಚ್ಚುತ್ತೆ. ತೀರಾ ಏನಾಗ್ಬಿಡುತ್ತೆ, ಏನು ಆಗ್ಬಿಡ್ತೇವೆ ಒಂದಷ್ಟು ಜಗಳಗಳು ಅಂದರೆ ತೀರಾ ಆ ಥರದ್ದೇನೋ ಒಂದಷ್ಟು ಫೇಸ್ಬುಕ್ ಬೈದಾಡ್ಕೋತಾರೆ. ಅವೆಲ್ಲ ಇಟ್ಸ್ ಆಲ್ ಇನ್ ದ ಗೇಮ್. ನೀವು ಏನಂತೀವಿ ಅದನ್ನು ನಾವು ಟೆಕ್ನಿಕಲ್ ವರ್ಡ್ ಬಳಸ್ಬೇಕು ಅಂದರೆ ಏನಪ್ಪ ಇದಾಗ್ತದೆ. ಅದಕ್ಕೊಂದು ಏನೋ ಒಂದು ಒಳ್ಳೆ ಪದ ಬರ್ತಾ ಇಲ್ಲ ಇವಾಗ. ಆ ಥರ ಅದು ಸುಮ್ಮನೆ ಮ್ಯೂಚುವಲ್ ಆಗಿ 2 ಕಡೆಯಿಂದ ಒಂದಷ್ಟು ಸಮಸ್ಯೆಗಳಾಗ್ತವೆ ಅಷ್ಟೇ. ಅದು ಏನೋ ಅಂತ ದೊಡ್ಡದಲ್ಲ ಸರ್. ಅದು ನಾನೊಂದು ದೊಡ್ಡ ಸ್ಟಾರ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ಅಲ್ಲಿ ಆ್ಯಕ್ಚುಲಿ ಆ ಸಿನಿಮಾ ಪ್ರೀ ರಿಲೀಸ್ ಕಂಪ್ಲೀಟ್ ನಾನು ನೋಡ್ಕೊಳ್ಬೇಕಾದ್ರೆ ಏನಾಗ್ತಿತ್ತು, ಒಂದಷ್ಟು ಈ ಫ್ಯಾನ್ಸ್ಗಳಿರ್ತಾರಲ್ಲ, ಈ ಅಸೋಸಿಯೇಷನ್ ಅವರು ನಮ್ಮ ನಿರ್ಮಾಪಕರು ಏನು ಮಾಡಿದ್ರು, ಹೆಂಗೆ ಪ್ರಮೋಷನ್ ಮಾಡೋಣ, ರಿಲೀಸ್ ಹೆಂಗೆ ಮಾಡೋಣ,
ಅವ್ರ ಫ್ಯಾನ್ಸ್ಗಳನ್ನ ಕೇಳೋಣ, ಯಾಕಂದರೆ ಎಲ್ಲ ನಾವೇ ನಿರ್ಧಾರ ಮಾಡೋದು ಸರಿ ಹೋಗೋದಿಲ್ಲ ಅಂತೇಳಿ ಆ ಪ್ರೊಡ್ಯೂಸರ್ ಏನು ಮಾಡ್ತಾರೆ, ಒಂದು ಮೀಟಿಂಗ್ ಇಟ್ಕೊಳ್ತಾರೆ ಎಲ್ಲ ಫ್ಯಾನ್ಸ್ ಅಸೋಸಿಯೇಷನ್. ಸೊ ಫ್ಯಾನ್ಸ್ ಅಸೋಸಿಯೇಷನ್ ಮೀಟಿಂಗ್ ಇಟ್ಕೊಂಡಾಗ ಎಲ್ಲ ಬರ್ತಾರೆ, ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರೂ ಅವ್ರಿಗೇನು ಅನ್ಸುತ್ತೆ ಅದು ಹೇಳ್ತಾರೆ. ನಮ್ಮೂರಲ್ಲಿ ಕಟೌಟ್ ಬೇಕು, ನಿಮ್ಮೂರಲ್ಲಿ ಅದು ಬೇಕು, ಹಿಂಗೆ ಬೇಕು ಎಲ್ಲ ಕೇಳ್ತಾರೆ. ಸರ್ ಎಲ್ಲ ನೋಟ್ ಮಾಡ್ಕೊಳ್ತೀವಿ ನಾವು. ಆಮೇಲೆ ನನ್ಗೆ ಹೇಳ್ತಾರೆ, ಕುಲಕರ್ಣಿ ಅದು ಏನು ಬೇಕು ಎಲ್ಲ ನೋಡ್ಕೊಳ್ಳಿ, ಯಾವ ಕಟೌಟ್ ಬೇಕು, ಎಷ್ಟು ಅಡಿ ಬೇಕು, ಎಲ್ಲೆಲ್ಲಿ ಏನು ಬೇಕು ನೋಡ್ಕೊಳ್ಳಿ, ಅದನ್ನು ನೋಟ್ ಮಾಡ್ಕೊಂಡು ಆರ್ಡರ್ ಕೊಡಬೇಕು ಅಂತ. ಆಯಿತು ಸರ್ ಅಂತ ಒಂದಷ್ಟು ಜನ ನನ್ನ ನಂಬರ್ ಕೂಡ ತೊಗೊಳ್ತಾರೆ ಈ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷಗಳು. ತಗೊಂಡಾಗ ಊರಿಗೆ ಹೋಗಿ ಸುಮಾರು ಒಂದು 20 ಜನಗಳು ನನಗೆ ಫೋನ್ ಮಾಡಿರ್ತಾರೆ ಸರ್. ಕಾರಣ ಏನು ಅಂದರೆ, ಸರ್ ಸಾಂಗ್ ರಿಲೀಸ್ ಆಗಿದೆ, ಸ್ವಲ್ಪ ವ್ಯೂಸ್ ಜಾಸ್ತಿ ಮಾಡಿಸ್ಬಿಡಿ, ಅವನು ವ್ಯೂಸ್ ಜಾಸ್ತಿ ಆಗಿದೆ, ಆಮೇಲೆ ನಮಗೆ ಶೇಪ್ ಔಟ್ ಆಗ್ಬಿಡುತ್ತೆ ಸರ್, ನಾವು ಮರ್ಯಾದಿರಲ್ಲ, ನಮ್ಮ ಹೀರೋ ಸಿನಿಮಾ ಅದು, ನಮ್ಗೆ ಅವ್ರ ಫ್ಯಾನ್ಸ್ಗಳಿಗೆ ನಾವು ಉತ್ತರ ಕೊಡಬೇಕು, ಅವ್ರನ್ನ ರೇಗಿಸ್ಬಿಡ್ತಾರೆ ಅಂತ. ನಾನು ಬಂದು ಆ ಪ್ರೊಡ್ಯೂಸರ್ಗೆ ಹೇಳ್ತಿದ್ದೆ, ಸರ್ ಹಿಂಗೆ ಹೇಳ್ತಿದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ರು, ಇರಲಿ ಇದೆಲ್ಲ ಒಳ್ಳೇದು ಕೆಟ್ಟದಂತಲ್ಲ, ಅಂದರೆ ಸಿನಿಮಾಗಳ ಮಧ್ಯೆ ಪೈಪೋಟಿ ಇರಬೇಕು, ನಟರ ಮಧ್ಯೆ ಪೈಪೋಟಿಗಳಲ್ಲ, ನಟರು ಹೆಲ್ದಿ ಆಗಿರಲಿ ಅಂತ. ಸೊ ಇದು ಒಳ್ಳೆಯದು, ಸರಿ. ಈ ಫ್ಯಾನ್ಸ್ ಹಿಂಗೆ ನಿಮಗೇನಾದರೂ ಯಾವ ಥರ ಬೇಡಿಕೆ ಇಟ್ಟಿದ್ರ ಅಥವಾ ಬೇಡಿಕೆ ಇಟ್ಟರೆ ಹೆಂಗಿರುತ್ತೆ ನಿಮ್ಮ? ಸರ್ ಇಲ್ಲ, ನನಗೇನು ಅಂದರೆ ಈಗ ನಾನು ದೊಡ್ಡ ಸ್ಟಾರ್ ಸಿನಿಮಾಗಳು ಮಾಡಿಲ್ಲ, ಹಾಗೆ ಈ ಸ್ಟಾರ್ ವಾರ್ಸ್ ಬಗ್ಗೆ ಗೊತ್ತಿಲ್ಲ. ಒಂದು ಎರಡನೇದೇನು ಅಂದರೆ, ನನಗೂ ಆಸೆ ಇದೆ. ಈಗ ನನ್ನ ಒಬ್ಬ ಸ್ಟಾರ್ ಇದ್ದಾರೆ ಅಂತಂದರೆ ನನಗೆ ಹಿಂಗಿರಬೇಕು, ನಮ್ಮ ಹೀರೋ ಪಿಕ್ಚರ್ ಹಿಂಗಿರಬೇಕು ಅಂತ ನಾನು ಇಷ್ಟಪಡ್ತೀನಿ. ಎಷ್ಟೋ ಸಿನಿಮಾ ಹೋಗಿ ಬೈಕ ಬಂದಿರ್ತಾನೆ. ಅವಾಗ ನಾನು ಡೈರೆಕ್ಟರ್ ಆಗಕ್ಕೆ ಮುಂಚೆ ಎಷ್ಟೋ ಸಿನಿಮಾಗೆ ಹೋಗ್ಬಿಟ್ಟು ನಮ್ಮ ಹೀರೋನ ಹಿಂಗೆ ಮಾಡ್ಬಿಟ್ರಲ್ಲ ಪಿಕ್ಚರು, ತುಂಬ ಬೈಕ ಬಂದಿದ್ದೀನಿ ಸರ್, ತುಂಬ ಬೇಸರ ಮಾಡ್ಕೊಂಡು ಬಂದಿದ್ವಿ, ಹಿಂಗಿರಬೇಕು ಪಿಕ್ಚರು ಅಂತ. ಸರ್ ಒಬ್ಬ ಸ್ಟಾರ್ ಆದವನಿಗೆ, ಒಬ್ಬ ಫ್ಯಾನ್ ಆದ್ರೇ ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಅವ್ರ ಸ್ಟಾರ್ಗೆ ಅಂದರೆ ಅವ್ನು ಫ್ಯಾನ್ ಆಗಿರಬೇಕು. ಯಾಕಂದರೆ ಅವ್ರದ್ದು ಹಿಂಗೆ ಬಂದರೆ ಚೆಂದ, ಹಿಂಗೆ ನಡೆದ್ರೆ ಚೆಂದ, ಹಿಂಗೆ ನೋಡಿದ್ರೆ ಚೆಂದ ಅಂತ ಇರುತ್ತೆ ನಮಗೆ. ಸರ್ ಫ್ಯಾನ್ಗಳು ಇದ್ದಷ್ಟು ಸಿನಿಮಾ ಇಂಡಸ್ಟ್ರಿಲಿ ಏನು ಸರ್, ಫಸ್ಟ್ ದಿನ ರಶ್ ಆಗುತ್ತೆ, ನುಗ್ತಾರೆ ಜನ. ಎರಡನೇ ದಿನ, ಒಂದು ವಾರ, ಒಂದು 2 ದಿನ 3 ದಿನ ಆಗ್ಬಿಟ್ಮೇಲೆ ರಿಯಲ್ ಆಡಿಯನ್ಸ್ ಬರೋದು. ನೋಡಿ, ಇದೇ ವಿಷಯವಾಗಿ ಒಂದು ಗ್ರೇಟೆಸ್ಟ್ ವಿಷಯ ಇದೆ ನನಗೆ ಇವಾಗ ನೆನಪಿಗೆ ಬಂತು, ಅದಕ್ಕೆ ಮಾತಾಡ್ತಿದ್ದೀನಿ. ವಿಲ್ಲನ್ ಅಂತ ಸಿನಿಮಾ ಬಂದಾಗ ಶಿವಣ್ಣ ಮತ್ತು ಸುದೀಪ್ ಸರ್ ಆ್ಯಕ್ಟ್ ಮಾಡ್ತಾರೆ. ಮೋಸ್ಟ್ಲಿ ಪ್ರೀ ಕ್ಲೈಮ್ಯಾಕ್ಸಲ್ಲೂ ಅಥವಾ ಕ್ಲೈಮ್ಯಾಕ್ಸಲ್ಲೂ ಸುದೀಪ್ ಸರ್ ಶಿವಣ್ಣಂಗೆ ಹೊಡಿಬೇಕಾಗಿರುತ್ತೆ. ಆವಾಗ ಸುದೀಪ್ ಸರ್ ಶಿವಣ್ಣಗೆ ಹೊಡಿತಾರೆ. ಹೊಡೆದಾದ್ಮೇಲೆ ಸ್ವಲ್ಪ ಒಂದಷ್ಟು ಫ್ಯಾನ್ಸ್ಗಳೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ, ಯಾಕೆಂದರೆ ಶಿವಣ್ಣ ಒಬ್ಬ ಮೇರು ನಟ, ಒಬ್ಬ ದೊಡ್ಡ ನಟ, ದೊಡ್ಡ ಮನೆಯವರು. ಸೊ ಸುದೀಪ್ ಸರ್ ಹೊಡೆದಾಗ ಅದನ್ನು ಹಂಗೆ ಮಾಡಬಾರ್ದಿತ್ತು, ಸುದೀಪ್ ಸರ್ ಹತ್ರ ಶಿವಣ್ಣಗೆ ಹೊಡಿಸ್ಬಾರ್ದಿತ್ತು ಅಂತ. ಅದಕ್ಕೆ ಶಿವಣ್ಣಂಗೆ ಎಷ್ಟು ದೊಡ್ಡ ಮನಸ್ಸು ಅಂದರೆ, ಶಿವಣ್ಣ ಹೇಳ್ತಾರೆ, ನಾವಿಬ್ಬರು ಕಲಾವಿದ್ರು ಕಂಡ್ರು, ಇದು ಸಿನಿಮಾ, ಸುದೀಪ್ ನನಗೆ ತುಂಬ ಗೌರವ ಕೊಡ್ತಾರೆ, ನಾನು ಸುದೀಪ್ಗೆ ಅಷ್ಟೇ ಗೌರವ ಕೊಡ್ತೀನಿ. ಸಿನಿಮಾ ಅಂತ ಬಂದಾಗ ಇದನ್ನ ಅಕ್ಸೆಪ್ಟ್ ಮಾಡಬೇಕು ನೀವುಗಳು, ದಯವಿಟ್ಟು ಇದನ್ನ ತಲೆಯನ್ನು ತೆಗೆದಾಕಿ ಅಂತ. ಆಮೇಲೆ ಜಯಪ್ರದಾ ಅವ್ರು ಹೇಳ್ತಾರೆ ಯಾವುದೊಂದು ಇಂಟರ್ವ್ಯೂಲ್ಲಿ, ದಕ್ಷಿಣ ಭಾರತದ ಸಿನಿಮಾಗಳಿಗೆ ತುಂಬ ಪ್ರೀತಿಸ್ತೀನಿ ನಾನು, ಯಾಕೆಂದರೆ ಅಲ್ಲಿ ಕಲಾವಿದರನ್ನ ದೇವರ ಹಾಗೆ ನೋಡ್ತಾರೆ. ಅದೇ ಬಾಲಿವುಡ್ ಸಿನಿಮಾಲಿ ಸಂಸ್ಕೃತಿನೇ ಇಲ್ಲ. ಅವರು ಅಮಿತಾಬ್ ಬಚ್ಚನ್ ಅವರು ಟ್ರಾಲ್ ಮಾಡ್ತಾರೆ. ನಮ್ಮಲ್ಲಿ ಹೆಂಗಾಗುತ್ತೆ ಅಂದರೆ, ಪೂಜೆ, ಅಭಿಷೇಕ, ಕಟೌಟ್, ಹಾರ, ಹೋಮ ಹವನಗಳೆಲ್ಲ ಮಾಡ್ತೀವಿ ನಾವಿಲ್ಲಿ. ಏನು ಡಿಫರೆನ್ಸ್ ಇದೆ ಸರ್ ಆ ದಕ್ಷಿಣ ಭಾರತದವ್ರಿಗೆ? ಇಲ್ಲ ಸರ್ ಅದು ನಮಗೆ ಒಂದು ತುಂಬ ಸಿಂಪಲ್ ಕಡೆ. ಈಗ ನೋಡಿ, ವಿಲನ್ ಪಿಕ್ಚರ್ ಬಗ್ಗೆ ಹೇಳಿದ್ರಿ, ಕಡಿಮೆ ಆಯ್ತಿದ್ದು ಆ್ಯಕ್ಚುಲಿ. ನೀವು ಮಲಯಾಳ ಆಡಿಯನ್ಸು ನಿಮ್ಗೆ ಹೆಂಗೆ ಅನಿಸುತ್ತೆ? ದೇ ಆರ್ ಮೆಚ್ಯೂರ್ಡ್ ಅಂತ ಅನಿಸುತ್ತೆ ಅಂತ ಅನಿಸುತ್ತೆ. ಹೇಳ್ತೀನಿ ಕೇಳಿ, ಮಲಯಾಳದಲ್ಲಿ ಒಂದು ಸಿನಿಮಾ ಇದೆ ಚಂದ್ರಲೇಖ ಅಂತ, ಚಿತ್ರಲೇಖ ಸಮಥಿಂಗ್, ಚಿತ್ರಲೇಖ ಅಂತಿರ್ಬೋದು. ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಇಬ್ಬರು ಹೀರೋಗಳಾಗಿರಲಿ, ಜೂಹಿ ಚಾವ್ಲಾ ಹೀರೋಯಿನ್ನು, ಡೈರೆಕ್ಟರ್ ಬಂದು ಫಾಜಿಲ್ ಅಂತ, ಕಾತಲ ಕುಮಾರಿ ಅಂತ ಒಂದು ತಮಿಳು ಸಿನಿಮಾ ಮಾಡಿದರು. ಫಾಜಿಲ್ ಅಂತ ದೊಡ್ಡ ಡೈರೆಕ್ಟ್ರು, ಅವರ ಮಗನೇ ಫಹದ್ ಫಾಜಿಲ್. ಸರ್ ಆ ಸಿನಿಮಾದ ಕ್ಲೈಮ್ಯಾಕ್ಸ್ನ ಎರಡು ಶೂಟ್ ಮಾಡಿದ್ದಾರೆ ಅವರು. ಕೊನೆಯಲ್ಲಿ ಜೂಹಿ ಚಾವ್ಲಾ ಯಾರನ್ನ ಮದುವೆ ಆಗಬೇಕು ಅಂತ. ಯಾಕಂದರೆ ಫ್ಯಾನ್ಗಳು ಮಮ್ಮೂಟಿ ಜಾಸ್ತಿ ಇದ್ದಂಥ ಫ್ಯಾನ್ಗಳಿದ್ದಂಥ ಏರಿಯಾದಲ್ಲಿ ಮಮ್ಮೂಟಿ ಮದುವೆ ಆದಂಗೆ ಸಿನಿಮಾ ಕೊಟ್ಟು, ಮೋಹನ್ ಲಾಲ್ ಫ್ಯಾನ್ಗಳು ಜಾಸ್ತಿ ಇದ್ದಂಥ ಸಿನಿಮಾ ಸ್ಟಾರ್ ಏರಿಯಾಗಳಲ್ಲಿ 2 ವರ್ಷ ರಿಲೀಸ್ ಮಾಡಿದ್ದಾರೆ. ನೋಡಿದ್ದೀರಾ? ಗೊತ್ತಾ ನಿಮಗೆ? ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿರಲಿಲ್ಲ. ಸಿನಿಮಾದ ಇಷ್ಟು ಅಂದರೆ ಸರ್ ಎಲ್ಲ ಕಡೆ ಇದೆ. ನಮಗೇನು ನಾನು ಅದಕ್ಕೆ ಹೇಳ್ತಾ ಇರೋದು, ನಮಗೆ ಜ್ಞಾನ ಕಡಿಮೆ ಇದೆ ಅಂತ. ಎಲ್ಲ ಕಡೆ ಇದೆ ಸರ್ ಫ್ಯಾನ್ ವಾರ್. ಇಲ್ಲ ಸರ್, ಹಾಲಿವುಡಲ್ಲಿ, ಬಾಲಿವುಡಲ್ಲಿ ಎಲ್ಲ ಕಡೆ, ಫ್ರೆಂಚು, ಇಟಾಲಿಯನ್ ಎಲ್ಲ ಕಡೆ ಇದೆ ಸರ್. ಸಿನಿಮಾ ಅಷ್ಟು ದೊಡ್ಡ ಮೀಡಿಯಾ, ಎಲ್ಲಿ ಸಿನಿಮಾಗೆ ಓಪನ್ ಇದೆಯೋ ಎಲ್ಲ ಕಡೆ ಇದೆ. ಸೊ ಮಲಯಾಳದಲ್ಲಿ ಇದೆ, ನಮ್ಮಲ್ಲಿ ಅಷ್ಟು ಮಾಡಿಲ್ಲ. ಅಟ್ಲೀಸ್ಟ್ ಒಂದು ಏರಿಯಾದಲ್ಲಿ ಶಿವಣ್ಣ ಹೊಡೆದ್ಬಿಟ್ಟು ಒಂದು ಏರಿಯಾದಲ್ಲಿ ಸುದೀಪ್ ಸರ್ ಹೊಡೆಯೋದು ಆ ಥರ ಇಲ್ಲವೇ ಇಲ್ಲ.
ಅಟ್ಲೀಸ್ಟ್ ಸಿನಿಮಾ ಬಿಟ್ಬಿಟ್ಟವ್ರೆ, ಒಂದಷ್ಟು ಜನ ಇದು ಮಾಡಿದ್ದಾರೆ. ಬಟ್ ಮಲಯಾಳದಲ್ಲಿ ಆ ಥರ ಮಾಡಿ ಎರಡು ವರ್ಷ ರಿಲೀಸ್ ಮಾಡಿದ್ದಾರೆ. ನೀವು ಗೂಗಲ್ ಮಾಡಿದ್ರು ಸಿಗುತ್ತೆ. ಅದು ಏನು ನಾವು ಅದೇನು ಹಿಡನ್ ಫ್ಯಾಕ್ಟ್ ಅಲ್ಲ ಅದು. ಅಂದರೆ ಎಲ್ಲ ಕಡೆ ಹಂಗಿದ್ದಾರೆ ಸರ್. ಸೊ ಸರ್ ಅವೆಲ್ಲ ಇದ್ರೇ ಸಿನಿಮಾ ಹಂಗೆ ನಾವು ಯಾವಾಗ ಅದನ್ನು ತಳ್ತಾ ಹೋದ್ವಿ ಸಿನಿಮಾ ನೀರಸ ಆಗಿಬಿಡುತ್ತೆ ಸರ್. ಏನೋ ಒಂದಷ್ಟು ಮಾತಾಡ್ತಾರೆ, ನಾವು ಅಷ್ಟೇ ಸರ್. ಮೊದಲು ನಮ್ಮ ಆಪೋಸಿಟ್ ಇರೋ ಇದಕ್ಕೆ ಸಗಣಿ ಹೊಡಿತಾ ಇದ್ವಿ. ಹೌದು, ಮಾಡಿದ್ದೀವಿ, ನಾವು ಮಾಡಿದ್ದೀವಿ ಸರ್. ಅದಿದ್ದಕ್ಕೆ ನಮ್ಗೆ ಸಿನಿಮಾ ಅಷ್ಟು ಪ್ರೀತಿ. ಹೌದು, ಸುಮ್ಮನೆ ಸ್ಟ್ಯಾಗ್ನೆಂಟಾಗಿ ಸುಮ್ಮನೆ ನೋಡ್ಬಿಟ್ಟು ಹೋಗ್ಬಿಟ್ರೆ ಅದು ಮಜಾ ಸಿಗಲ್ಲ ಸರ್. ನಾನು ಚಿಕ್ಕ ವಯಸ್ಸಿಂದ ಆ್ಯಕ್ಚುಲಿ ಅಣ್ಣವರ ಅಭಿಮಾನಿ. ರಾಜ್ಕುಮಾರ್ದ ಎಷ್ಟೋ ಸಿನಿಮಾಗಳನ್ನ ಬಿಟ್ಟು ಬಿಡದೆ ನೋಡ್ತಿದ್ದೆ. ಇವತ್ತಿಗೂ ಸರ್ ಟಿಲ್ ಟುಡೇ ಮಯೂರ ಸಿನಿಮಾ ಏನಾದರೂ ಮನೇಲಿ ಬರ್ತಿದೆ, ಟಿ ವಿಲಿ ಬರ್ತಿದೆ, ನನಗೆ ಅರ್ಜೆಂಟ್ ಏನೋ ಕೆಲಸ ಇದೆ ಅಂದರೆ 10 ನಿಮಿಷಕ್ಕೆ ಹೋಗಿ ಸಿನಿಮಾ ನೋಡ್ತೀನಿ. ಅದು ಅಭಿಮಾನ ನನಗೆ. ನಾನು ಅಣ್ಣವ್ರನ್ನ ನೋಡಿ ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂದ್ಕೊಂಡು, ಅದಾದಮೇಲೆ ಶಂಕರ್ ನಾಗ್ ಅವ್ರನ್ನ ನೋಡಿ ಅವ್ರ ಕೆಲಸಗಳನ್ನ ನೋಡಿ ನಾನು ಒಬ್ಬ ಡೈರೆಕ್ಟರ್ ಆಗಬೇಕಂದ್ರೆ ಆ ಸೆಟ್ಟಲ್ಲಿ ನಾನು ಹೊಸದಾಗಿ ಸಿನಿಮಾಗೇನು ಹೋಗ್ತಿದ್ದೆ, ಸಿನಿಮಾ ಶೂಟಿಂಗ್ ಹೋಗ್ತಿದ್ದೆ, ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ಯಾವ ಫೀಲಿಂಗು ಇರಲಿಲ್ಲ ಸರ್. ಆ ಸೆಟ್ಟಿಗೆ ಹೋಗ್ಬೇಕಾದ್ರೆ ಅಲ್ಲಿ ಎಲ್ಲರೂ ಡೈರೆಕ್ಟ್ರು ತುಂಬ ಮರ್ಯಾದೆ ಕೊಡೋರು, ಬಾಸು, ಸೆಟ್ಟಿಗೆ ಬಾಸು, ನಾನೇಕೆ ಬಾಸ್ ಆಗಬಾರ್ದು ಆ ಫೀಲಿಂಗಲ್ಲಿ ನಾವು ಯೋಚನೆ ಮಾಡಿದಂಥ ಕೆಲಸ ಇದು ಡೈರೆಕ್ಟರ್. ಹೆಮ್ಮೆ ಇದೆ, ಇವತ್ತಿಗೆ ಹೆಮ್ಮೆ ಇದೆ, ಆಗಿದ್ದಕ್ಕೆ ಹೆಮ್ಮೆ ಇದೆ ಸರ್. ಬಿಡಿ, ಈಗ ನಾವು ಅನ್ಕೊಂಡು ಬದುಕೋದಿದೆ ಸರ್. ಈಗ ನಾನು BSc BEd MSc ಮ್ಯಾಥಮೆಟಿಕ್ಸ್ ಮಾಡ್ಕೊಂಡು ಕೂಡ ಅನ್ಕಂಡು ಫೀಲಲ್ಲಿ ಬದುಕೋದು ನಮ್ಗೆ ಖುಷಿ. ಅದು ಕೊರಗಿರಲ್ಲ ಆ್ಯಕ್ಚುಲಿ. ಈಗ ನನಗೂ ತುಂಬ ಜನ ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬ ವೆಲ್ ಸೆಟ್ಲ್ ಆಗಿದ್ದಾರೆ. ಕಂಪೇರ್ ಟು ಮೀ ಅವ್ರು ತುಂಬ ವೆಲ್ ಸೆಟ್ಲ್ಡು. ಬಟ್ ಅವ್ರು ಫೋನ್ ಮಾಡಿದಾಗ ನನಗೇನಂತಾರೆ, ನಾನಂತೀನಿ ಬಿಡ್ರೋ ನಿಮ್ಮದು ಬದುಕು ಸೂಪರ್, ಇನ್ನೂ ಸ್ಟ್ರಗಲ್ ಮಾಡ್ತಿದ್ವಿ ಅಂದರೆ ಅವ್ರು ನನಗೇನಂತಾರೆ, ಅಯ್ಯೋ ಬಿಡಪ್ಪ ನಮ್ದೇನಿದೆ, ನೀನು ಅನ್ಕೊಂಡು ಬದುಕ್ತಾ ಇದೆಯಾ, ನಾವೆಲ್ಲ ಕೊರಿಕೊಂಡು ಬದುಕ್ತಾ ಇದ್ದೀವಿ ಅಂತ. ಇಟ್ಸ್ ಎ ಲೈಫ್. ನಾವು ಅಟ್ಲೀಸ್ಟು ಒಂದು ಆ್ಯಂಗಲಿಂದ ನಾವು ಕೊರಗಿದ್ರೆ ಇನ್ನೊಂದು ಆ್ಯಂಗಲಿಂದ ಅವ್ರು ಕೊರಗಿದ್ದಾರೆ ಸರ್. ಸರ್, ಚಿತ್ರರಂಗಕ್ಕೆ ಬರ್ತಿರುವಂಥ ಹೊಸ ನಿರ್ಮಾಪಕರು ಅಥವಾ ಹೊಸ ನಿರ್ದೇಶಕರು ಒಂದಷ್ಟು ಮಾಹಿತಿಗಳಿಲ್ಲದೆ ಬರ್ತಾರೆ. ಅದು ಯಾರ ತಪ್ಪು ಗೊತ್ತಿಲ್ಲ. ನಿಮ್ಮ ಅನುಭವದಲ್ಲಿ ನೀವು ಒಂದಷ್ಟು ಸಿನಿಮಾಗಳಂದರೆ ಒಂದು 3 ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿ 3 ರಿಲೀಸ್ ಆಗಿರೋದ್ರಿಂದ ಹೇಳ್ತಿದ್ದೀನಿ. ಇಂಡಸ್ಟ್ರಿಗೆ ಬರ್ತಿರುವಂಥ ಹೊಸ ನಿರ್ಮಾಪಕರು ಏನನ್ನು ನೋಡಿ ಆ ಡೈರೆಕ್ಟರ್ನ ಆಯ್ಕೆ ಮಾಡ್ಕೋಬೇಕು, ಅಥವಾ ಡೈರೆಕ್ಟರ್ಗಳು ಯಾವ ಅನುಭವನ ತೊಗೊಂಡು ಸಿನಿಮಾ ಮಾಡಬೇಕು, ನಮ್ಮ ವೀಕ್ಷಕರಿಗೆ ಒಂದಷ್ಟು ಇನ್ಪುಟ್ಸ್ ಕೊಟ್ಟರೆ ಹೆಲ್ಪ್ ಆಗ್ಬೋದು ಸರ್. ಇಲ್ಲ, ಇದೊಂದು ಇನ್ಪುಟ್ಸ್ ಅನ್ನೋಕ್ಕಿಂತ ಒಂದು ಚರ್ಚೆ ಅಂತ ಅನ್ಕೊಳ್ಳೋ, ಅದೇ ಒಂದಷ್ಟು ಮಾತುಕತೆ ಅಂತ ಅನ್ಕೋಬೋದು. ಒಂದು ಸರ್, ಹೊಸ ನಿರ್ಮಾಪಕರಿಗೆ ನಾನು ಹೇಳೋದೇನಪ್ಪ ಅಂತಂದರೆ, ಆ ಕಡೆ ಕಿವಿ ಓಪನೇ ಮಾಡಿ ಕಿವಿನ. ನಿಮ್ಗೆ ಅನಿಸಿದೆ ಪಿಕ್ಚರ್ ಮಾಡಬೇಕು ಅಂತ ಬಂದು ಪಿಕ್ಚರ್ ಮಾಡಿ ಸರ್. ನಿಮಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದುಬಿಡ್ತು ಅಂದ ತಕ್ಷಣ ಒಂದಷ್ಟು ಜನ ಸಿನಿಮಾದಲ್ಲಿ ದುಡ್ಡು ಬರಲ್ಲ, ಅದು ಬರಲ್ಲ, ನೋಡೋರಿಗಿರಲ್ಲ ಅಂತಾರೆ. ಅದು ಕೂಡ ಸತ್ಯನೇ. ನೋಡುವಂಥ ಸಿನಿಮಾಗಳನ್ನ ನೀವು ಮಾಡಲಿಕ್ಕೆ ಫಸ್ಟು ಪಣ ತೊಟ್ಕೊಂಡು ಬನ್ನಿ. ಒಂದು. ಎರಡನೇದು, ನೀವು ಕೂತ್ಕೊಂಡು ಕತೆ ಕೇಳಿ, ನೀವೊಂದು ಅಂದಾಜು ಮಾಡಿ, ಆಮೇಲೆ ಇದಕ್ಕೆ ತೊಡಗಿಸ್ಕೊಳ್ಳಿ. ಯಾಕೆ ಸಿನಿಮಾ ಅಷ್ಟು ಸುಲಭ ಹೋಗಲಿಲ್ಲ. ಆಮೇಲೆ ನಿರ್ದೇಶಕರ ಜ್ಞಾನವನ್ನು ನೀವು ಗ್ರಹಿಸಿ, ಅವ್ರು ಏನೇನು ಹೇಳ್ತಾರೆ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ ಥರ ಇವಾಗೇನು ಒಂದು ಫೋನಲ್ಲಿ ಅವ್ರು ಏನು ಹೇಳ್ತಾರೆ ಅದು ಒಂದು ಫೋನಲ್ಲಿ ಸಿಕ್ಬಿಡುತ್ತೆ ನಿಮಗೆ, ಇವತ್ತು ಗೂಗಲ್ ಸಿಗುತ್ತೆ. ಅದೆಲ್ಲ ಎಚ್ಚರಿಕೆಯಿಂದ ಮಾಡಿ ಸಿನಿಮಾ ಚೆನ್ನಾಗಿ ಮಾಡಿ ಪ್ರೇಕ್ಷಕರಿಗೆ ಬಿಡಿ. ರಿಸಲ್ಟು ಅದು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಸಿದ್ಧ ಸೂತ್ರ ಇಲ್ಲ, ಸಕ್ಸಸ್ ಫಾರ್ಮುಲಾ ಯಾವತ್ತೂ ಇಲ್ಲ. ಅದು ಸಿನಿಮಾ ಏನು ಬೇಕಾದ್ರೂ ಆಗ್ಬೋದು. ಬಟ್ ಒಳ್ಳೆ ಸಿನಿಮಾನ ಅಂದ್ಕೊಂಡು ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿ ತೆರೆ ಮುಂದೆ ಜನಗಳ ಮುಂದೆ ಇಡೋದಷ್ಟೇ ನಮ್ಮ ಕೆಲಸ ಅಂತ ಕೆಲಸ ಮಾಡಿದ್ರೆ ನಿಮ್ಗೆ ಆತ್ಮತೃಪ್ತಿ ಇರುತ್ತೆ. ಆಮೇಲೆ ದುಡ್ಡು ಕಾಸು ಸೆಕೆಂಡ್ರಿ. ಇದು ನಿರ್ಮಾಪಕರಿಗೆ. ಈ ನಿರ್ದೇಶಕರ ಬಗ್ಗೆ ಮಾತಾಡಬೇಕು ಅಂದರೆ ಒಂದಷ್ಟು ಸಾಹಿತ್ಯದ ಮೂಲಕ ನಾವೆಲ್ಲ ಕೆಲಸ ಮಾಡುವ. ಯಾಕಂದರೆ ಸಿದ್ಧ ಸೂತ್ರ ನನಗೆ ಗೊತ್ತಿರೋ ನಾನು ಬರೀ ಸಕ್ಸಸ್ ಸಿನಿಮಾನೇ ಮಾಡ್ತಾಯಿದ್ದೆ. ಅಥವಾ ಬೇರೆ ಯಾವುದೇ ಡೈರೆಕ್ಟರ್ಗಳು ಸಿದ್ಧ ಫಾರ್ಮುಲಾ ಇದ್ದರೆ ಆ ಫಾರ್ಮುಲಾ ಇಟ್ಕೊಂಡು ಸಿನಿಮಾ ಮಾಡ್ಬೋದಾಗಿತ್ತು. ಯಾವುದೂ ಇಲ್ಲ. ಚಾನ್ಸ್ ತೊಗೋಬೇಕು, ಬ್ಯಾಡು ಹಾಕ್ಕೋಬೇಕು, ಬ್ಯಾಟ್ ತೊಗೋಬೇಕು, ಫೀಲ್ಡ್ ಗಿಳಿಬೇಕು. ಸಿಕ್ಸರೋ ಸೆಂಚುರಿನೋ ಡಕ್ಔಟೋ ಗೊತ್ತಿಲ್ಲ. ಸೊ ಫೀಲ್ಡ್ಗಳೇನೆ ಎಲ್ಲ ಫೀಲ್ಡ್ಗಳೇನ ಬಟ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ನಾನು ಗಮನಿಸ್ದಂಗೆ ಸ್ಟಾರ್ಗಳಲ್ಲಿ ಅಟ್ಲೀಸ್ಟ್ ಒಂದಷ್ಟು ಸ್ಟಾರ್ಗಳು ಅವ್ರವ್ರು ಸಪೋರ್ಟ್ ಮಾಡ್ತಾರೆ. ಅವರ ಸಿನಿಮಾಗೆ ಇವ್ರು ಬಂದುಬಿಟ್ಟು ಒಂದು ಟೇಪ್ ಕಟ್ ಮಾಡ್ತಾರೆ, ಇವರ ಸಿನಿಮಾಗೆ ಅವ್ರು ಟ್ರೈಲರ್ ರಿಲೀಸ್ ಮಾಡ್ತಾರೆ, ಒಂದು 4 ಮಾತಾಡ್ತಾರೆ. ಆದರೆ ನಮ್ಮಲ್ಲಿ ಕೋರ್ಡಿನೇಷನ್ ಯಾರಿಗಿಲ್ಲ ಅಂದರೆ ಡೈರೆಕ್ಟ್ರಿಗಿಲ್ಲ ಮತ್ತು ನಿರ್ಮಾಪಕರಿಗಿಲ್ಲ. ಒಬ್ಬ ನಿರ್ಮಾಪಕ ಸಿನಿಮಾ ದುಡ್ಡು ಮಾಡಿದ್ರೆ ಅಥವಾ ಒಂದು ಸ್ಯಾಟ್ಲೈಟ್ ಮಾರ್ಕೊಂಡ್ರೆ ಅಥವಾ OTT ಮಾರ್ಕೊಂಡ್ರೆ ಇನ್ನೊಬ್ಬ ನಿರ್ಮಾಪಕನಿಗೆ ಅದರ ಲಿಂಕು ಕೊಡಲ್ಲ, ಅದ್ರ ಬಗ್ಗೆ ಮಾಹಿತಿನೂ ಕೊಡಲ್ಲ, ಅಥವಾ ನಿಂತ್ಕೊಂಡು ಅದನ್ನ ಕೆಲಸ ಮಾಡಿಕೊಡಲ್ಲ, ಅದನ್ನ ಮುಚ್ಚಿಟ್ಬಿಡ್ತಾನೆ. ಆ ಕೆಲಸ ಆಗಬಾರ್ದು. ಪ್ರತಿಯೊಬ್ಬರು ಕೂಡ ನಾನು ಹಿಂಗೆ ಮಾಡ್ಕೊಂಡಿದ್ದೀನಪ್ಪ, ಇಷ್ಟೆಲ್ಲ ಒಂದು ಕಷ್ಟ ಸೇಫ್ ಆಗಿದೆ, ನೀನು ಬಾ, ನೀನು ಸೇಫ್ ಆಗು ಅಂತ ಆ ಒಂದು ಕೋರ್ಡಿನೇಷನ್ ಬರಲಿ. ಇಲ್ಲಿ ನಮ್ಮ
ನಿರ್ಮಾಪಕರುಗಳಲ್ಲಿ. ಹಾಗೆ ನಿರ್ದೇಶಕರುಗಳು ಅಷ್ಟೇ, ಅವರು ಕೂಡ ಅಷ್ಟೇ ಒಬ್ರಿಗೊಬ್ರು ಸೆಲೆಕ್ಷನ್, ಒಬ್ರಿಗೊಬ್ರು ಆ ಪಿಕ್ಚರ್ ಹಿಂಗೆ ಮಾಡಿದೆ, ಡಿಸ್ಕಷನ್ ಮಾಡುವ, ಹಿಂಗೆ ಮಾಡುವ, ನಿನ್ನ ಸಿನಿಮಾ ಗೆಲ್ಲಿ, ನನ್ನ ಸಿನಿಮಾ ಗೆಲ್ಲಿ ಅಂತ ಎಲ್ಲರೂ ಒಟ್ಟಾಗಿ ನಮ್ಮಲ್ಲಿ ಒಂದು ಕೋಆರ್ಡಿನೇಷನ್ ಬರಲಿ. ಅದನ್ನು ಬಂತು ಅಂತಾರೆ ಬಹುಶಃ ನಾವು ಎಲ್ಲ ಜೊತೆಲಿ ಕೆಲಸ ಮಾಡಿ ಸಂತೃಪ್ತಿಕರವಾಗಿ ಕೆಲಸ ಮಾಡ್ದಂಗೆ ಆಗುತ್ತೆ. ಇನ್ನು ಹಿಟ್ಟು ಫ್ಲಾಪು ಅದು ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅದು ಚಿತ್ರರಂಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ತುಂಬ ಜನ ಬರ್ತಾರೆ ಇಂಡಸ್ಟ್ರಿಗೆ. ಅಂದರೆ ಅವ್ರದೇ ಆದಂಥ ಒಂದು ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾರೆ. ವಿಶೇಷವಾಗಿ ಹೇಳಬೇಕು ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳೋ ನಿರ್ದೇಶಕ, ಆತನಿಗೆ ಪುಸ್ತಕದ ಹವ್ಯಾಸ ಕಮ್ಮಿ ಆಗಿದೆ ಅನ್ಸಲ್ವಾ? ಖಂಡಿತವಾಗಿ ಸರ್, ಅದನ್ನ ಅದು ಹೇಳ್ತೀನಿ, ದಯವಿಟ್ಟು ಓದಿ. ಓದಬೇಕು, ನಾವು ಬರೀಬೇಕು. ಇವಾಗ ಏನಾಗಿದೆ, ನಮಗೆ ಸ್ಪೆಲ್ಲಿಂಗ್ ಕೂಡ ಬರ್ತಾ ಇಲ್ಲ ಸರ್ ಈ ಮೊಬೈಲಿಂದಾಗಿ. 3 ಹೊಡೆದ್ರೆ 4ನೇದು ಲೆಟ್ರ್ ಅದ ಟೈಪ್ ಆಗಿಬಿಡುತ್ತೆ. ಓದೋಣ, ಬರೆಯೋಣ. ಎಗೈನ್ ಎಷ್ಟೇ ಮಾಡಿದ್ರು ಕೂಡ ಎಗೈನ್ ಸಕ್ಸಸ್ ರೇಟ್ ಬೇರೆ. ಅದ್ರ ಬಗ್ಗೆ ತಲೆಕೆಡಿಸ್ಕೊಳ್ಬೇಡ. ಆದರೆ ಒಂದು ಸಾಹಿತ್ಯದ ಹಿನ್ನೆಲೆ ಇತ್ತು ಅಂತಂದರೆ ನಮ್ಗೆ ಈಸಿ ಆಗುತ್ತೆ ಕೆಲಸಕ್ಕೆ ಅಂತ ಅಷ್ಟೇ. ನಾನು ಯಾಕೆ ಸಾಹಿತ್ಯದ ಬಗ್ಗೆ ಮಾತಾಡ್ತಿದ್ದೀನಿ ಅಥವಾ ಪುಸ್ತಕದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನನ್ನ ಕಣ್ಣಲ್ಲೇ ನಾನೇ ನೋಡಿದ್ದೀನಿ ಎಷ್ಟೋ ಕಲಾವಿದರು, ಎಷ್ಟೋ ತಂತ್ರಜ್ಞರು ಅಥವಾ ನಿರ್ದೇಶಕರಿಗೆ ಅಕಾರ ಹಕಾರಗಳ ಜ್ಞಾನ ಇಲ್ಲ. ಹೌದು, ಸಾಹಿತ್ಯ ಜ್ಞಾನ ಅದನ್ನು ನೋಡ್ಬೇಕಾದ್ರೆ. ಯಾಕೆಂದರೆ ಕನ್ನಡನ ನಾವೇ ಕೊಲೆ ಮಾಡ್ತಿದ್ದೀವಿ, ಬೇರೆಯವ್ರನ್ನ ಏನು ಕಲ್ಸಕ್ಕೆ ಹೊರಟಿದ್ದೀವಿ ಅನಿಸುತ್ತೆ. ಹೌದೌದು, ಎಲ್ಲ ಸಾಹಿತ್ಯ ಓದ್ಕೊಂಡು ಬಂದರೆ ಬೆಸ್ಟ್ ಸರ್. ಸಾಹಿತ್ಯ ಓದ್ಕೊಂಡ್ರೆ ಏನಾಗುತ್ತೆ ಅಂದರೆ, ಇನ್ನೊಂದು ಕತೆ ಅಲ್ಲೆಲ್ಲ ರಿಪೀಟ್ ಆಗೋದು ತಪ್ಪುತ್ತೆ ಸರ್. ನಿಮಗೆ ನಾನು ಯಾಕೆ ಹೇಳ್ತೀನಿ ಅಂತ ನೋಡಿ ಸರ್, ನಾನು ವಾಸಂತಿ ನಡೆದಾಗ ಬಂದುಬಿಟ್ಟು ನಿಮಗೆ ಲವ್ ಸ್ಟೋರಿ, ನೈಟ್ ಕರ್ಫ್ಯೂ ಬಂದು ಥ್ರಿಲ್ಲರು, ಪುಟಾಣಿ ಸಬರ್ ಬಂದು ಮಕ್ಕಳ ಸಿನಿಮಾ, ಮಠ ಬಂದು ಫಿಲಾಸಫಿಕಲ್ಲು ಸರ್. 4 ಸಿನಿಮಾ 4 ಥರ ನನಗೆ ಇಷ್ಟ ಆಗುತ್ತೆ. ಅಂದರೆ ಅದು ಸಾಹಿತ್ಯದ ಹಿನ್ನೆಲೆಯಿಂದ, ಇಲ್ಲಾಂದರೆ ಎಲ್ಲ ಕತೆ ಒಂದೇ ಥರ ಇರುತ್ತೆ. ಸೊ ಅದಕ್ಕೆ ಸಾಹಿತ್ಯದ ಹಿನ್ನೆಲೆಯಿಂದ ಬರಲಿ ಅಂತ ಕೇಳ್ಕೊತೀನಿ ಸರ್. ಸೊ ಆಲ್ಮೋಸ್ಟ್ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ನಾವು. ಈ ಕಾರ್ಯಕ್ರಮ ನೋಡುವಂಥವ್ರಿಗೆ ಒಂದಷ್ಟು ಇನ್ಪುಟ್ಸ್ಗಳು ಮತ್ತು ನಮ್ಮ ನಿರ್ದೇಶಕ ರವೀಂದ್ರ ವಂಶಿ ಅವರು ಕೊಡ್ತಾ ಹೋಗ್ತಾರೆ. ಸರ್, ಸಿನಿಮಾ ಮಾರಾಟದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಹೊಸ ನಿರ್ಮಾಪಕರಿಗೆ, ನಿರ್ದೇಶಕರುಗಳಿಗೆ ಏನಂದರೆ, ರೈಟ್ಸ್ ಮಾಡಿಕೊಡ್ತೀವಿ, ಸ್ಯಾಟಲೈಟಲ್ಲಿ ಹೋಗುತ್ತೆ, ಡಬ್ಬಿಂಗ್ ಮಾಡಿಸ್ಕೊಡ್ತೀನಿ, ಅಥವಾ ನಿಮಗೆ OTT ಮಾಡಿಕೊಟ್ಬಿಡ್ತೀನಿ, ಅಷ್ಟು ದುಡ್ಡು ಬರುತ್ತೆ ಅಂತ ದುಡ್ಡನ್ನು ಬೀಗ್ತಿರೋ ಒಂದಷ್ಟು ಮಧ್ಯವರ್ತಿಗಳ ಬಗ್ಗೆ ಏನು ಹೇಳ್ತೀರಾ? ಯಾಕೆಂದರೆ ಈ ಮಧ್ಯವರ್ತಿಗಳು ನಾನು ತುಂಬ ಗಮನಿಸಿದ್ದೀನಿ. ಅವ್ರು ಯಾವ ಕೆಲಸನೂ ಮಾಡೋದಿಲ್ಲ, ಸುಮ್ಮನೆ ಅವ್ರಿಗೆ ಟೀ ಕಾಫಿ ದುಡ್ಡಿಗೆ ಆಸೆ ಪಟ್ಟು ಈ ಕೆಲಸಗಳು ಮಾಡ್ತಿರ್ತಾರೆ. ಎಷ್ಟೋ ಸಿನಿಮಾಗಳು ನಾನು ಕೊಟ್ಟಿದ್ದೀನಿ, ಯಾವುದೇ ಒಂದು ಸಿನಿಮಾನು ಅವ್ರು ಮಾರಾಟ ಮಾಡಿಸ್ಕೊಟ್ಟಿಲ್ಲ. ಇಲ್ಲ ಸರ್, ಅದು ಏನಾಗುತ್ತೆ ಹೇಳ್ತೀನಿ ಕೇಳಿ. ಇವಾಗ ಅಷ್ಟು ಪ್ರೆಸೆಂಟ್ ಆಗ್ತಿರೋದು ಹೇಳ್ತೀನಿ ಈಗ ಸರ್. ಈಗ ನೋಡಿ ಸರ್, ನನ್ನೊಂದು ಸಿನಿಮಾ ಮಾಡಿದೆ. ನನಗೆ ಯಾರೋ ಒಬ್ಬರು ಬಂದ್ಬಿಟ್ಟು ಡೀಲ್ ಮಾಡ್ತೀನಿ ಅಂತಂದರು, ಮಾಡಿದ್ರು, ವ್ಯವಹಾರ ಆಯಿತು, ಮುಗೀತು. ಈಗ ನೆಕ್ಸ್ಟ್ ನನ್ನ ಫ್ರೆಂಡ್ ಒಬ್ಬ ನೀವು ಸಿನಿಮಾ ಮಾಡಿದ್ರೆ ನನಗೆ ಹೇಳಿದ್ರಿ, ಸರ್ ನಿಮ್ಮ ಸಿನಿಮಾ ಆಯಿತು, ಯಾರಿದ್ದಾರೆ ಅಂತ. ಈಗ ನಾನು ಮಾಡಬೇಕಾದ ಕೆಲಸ ಏನೋ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕಷ್ಟೇ. ನಾನೇನು ಮಾಡ್ತೀನಿ ಗೊತ್ತಾ, ಆಗ ನಾನೇ ಮೀಡಿಯೇಟ್ ಆಗ್ತಾನೆ. ಏನೋ ಒಂದು ಸ್ವಲ್ಪ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಕೊಡೋಲ್ಲ, ನಾನು ನಿಮ್ಮ ಹತ್ರ ತಗೊಂಡು ನಾನು ಅವ್ರಿಗೆ ಡೀಲ್ ಮಾಡ್ಲಿಕ್ಕೆ ಹೋಗ್ತೀನಿ. ಇಲ್ಲಿ ಸಮಸ್ಯೆಗಳು ಏನಾಗ್ತಂದರೆ, ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಮೀಡಿಯೇಟರ್ಗಳು ಕಡಿಮೆ ಆಗ್ತಾರೆ. ಮೀಡಿಯೇಟರ್ ಲಿಂಕ್ ಕಡಿಮೆ ಆಯಿತು ಅಂದರೆ ಡೈರೆಕ್ಟ್ ಲಿಂಕ್ ಒಂದು ಇರುತ್ತೆ ಸರ್. ಈಗ ಫಾರ್ ಎಕ್ಸಾಂಪಲ್ ಒಂದು OTTಗೆ ಒಬ್ಬರು ಲಿಂಕ್ ಇರುತ್ತೆ, ಅವನ ಹತ್ರ ಎಲ್ಲ ಹೋದರೆ ಏನೋ ಡೀಲ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಸಿನಿಮಾ ಮಾಡ್ದೆ, ಅವನಲ್ಲಿ ಲಿಂಕ್ ಮಾಡ್ದೆ, ಅಲ್ಲಿಂದ ಒಂದು ಹಿಂಗೆ ಹೋಗ್ಬಿಡ್ತದೆ ಸರ್. ಅಲ್ಲ, ಮೀಡಿಯೇಟರ್ ಬೇಡ ಅಂತಿಲ್ಲ, ಯಾಕೆಂದರೆ ಪಾಪ ಅವನು ಹೊಟ್ಟೆ ಪಡೆದ, ಅಲ್ಲಿ ಹೊಟ್ಟೆ ಪಡೋಣಕ್ಕಿಂತ ಸರ್ ನೀವೆಲ್ಲ ನೀವು ಮಾಡೋಕ್ಕಾಗಲ್ಲ. ಸರಿಯಾದ ಮಾಹಿತಿ ಕೊಟ್ಟು ಅವನದು ಕಮಿಷನ್ ಏನಿದೆ ಅವ್ನು ತೊಗೊಂಡು ಮಾಡಿಕೊಡ್ಲಿ. ಬಟ್ ಅದು ದಾರಿ ತಪ್ಪಿಸೋ ಕೆಲಸಗಳೇ ಜಾಸ್ತಿ ಆಗ್ತದೆ. ಎಲ್ಲ ಖಂಡಿತ. ಅಂದರೆ ನೀವು ಬಿಗಿನಿಂಗಲ್ಲಿ ನಾನು ಹೇಳೋದು ಸರ್, ಬಿಗಿನಿಂಗಲ್ಲಿ ಸಿನಿಮಾದಲ್ಲಿ ದುಡ್ಡು ಕೊಡ್ತಾರೆ, ಯಾರೂ ಕೊಡಲ್ಲ ಸರ್. ಯಾಕಂದರೆ ನಿಮ್ಮ ಸಿನಿಮಾಗೆ ನೀವೇ ಇನ್ವೆಸ್ಟ್ ಮಾಡಬೇಕು. ಹಾಗಾಗಿ ಯಾವ ಚಾನಲ್ನವರು ಕೂಡ ನಿಮ್ಮ ಸಿನಿಮಾ ತೊಗೋಬೇಕು ಅಂತಂದರೆ ಅಂಥ ಸ್ಟಾರ್ ಇರಬೇಕು ಅವ್ರಿಗೆ. ನೀವು ಯಾರನ್ನೂ ಹಾಕೊಂಡು ಒಂದು ಮಾಡ್ರೇಟ್ ಬಜೆಟ್ ಸಿನಿಮಾ ಮಾಡ್ತೀವಿ ಅಂತಂದರೆ ಅವ್ರು ರಿಸ್ಕ್ ಯಾಕೆ ತೊಗೋತಾರೆ ನಿಮ್ಮ ಸಿನಿಮಾಗೆ? ಹಾಗೆ ನೀವು ಫಸ್ಟ್ ಸಿನಿಮಾ ಕಂಪ್ಲೀಟ್ ಮಾಡಿ. ಸಿನಿಮಾ ಕಂಪ್ಲೀಟ್ ಮಾಡಿಬಿಟ್ಮೇಲೆ ನೀವು ಕರೆಕ್ಟಾಗಿ ನೋಡಿ ಮೀಡಿಯೇಟ್ರ್ ಯಾರು ಅವ್ರಿಗೆ ಏನು ಲಿಂಕ್ ಇದೆ, ನಿಜಕ್ಕೂ ಮಾಡಿಕೊಡ್ತಾರೆ. ಅಥವಾ ಫಸ್ಟ್ ಯಾರು ದುಡ್ಡು ಕೇಳಿದ್ರೆ ಮುಲಾಜಿಲ್ಲದೆ ಅವ್ರನ್ನ ರಿಜೆಕ್ಟ್ ಮಾಡಿ. ಫಸ್ಟು ದುಡ್ಡು ಕೇಳಿದ್ರೆ ಮುಲಾಜಿಲ್ಲದೆ ರಿಜೆಕ್ಟ್ ಮಾಡಿ. ಆ ಥರದ್ದು ಯಾವುದೇ ಆಪ್ಷನ್ ಇಲ್ಲ. ಸಿನಿಮಾ ಚೆನ್ನಾಗಿದ್ದರೆ 4 ಜನ ಅವರೇ ತೊಗೋತಾರೆ. ಸಿನಿಮಾ ರನ್ನಬಲ್ ಇಲ್ಲ ಅಂತಂದರೆ ಯಾರೂ ತೊಗೊಳ್ಳಲ್ಲ ಸರ್, ಯಾವ ಮೀಡಿಯೇಟ್ರ್ ಮಾತ್ರ ಕೇಳಲ್ಲ. ಆಮೇಲೆ ನಾನು ನಿಮಗೆ ಸೆನ್ಸಾರ್ ಮಂಡಳಿ ಬಗ್ಗೆನೂ ಕೇಳಬೇಕು ಅನಿಸುತ್ತೆ. ಯಾಕೆಂದರೆ ಈ ಸೆನ್ಸಾರ್ ಅಂದರೆ ಸಿನಿಮಾ ಸೆನ್ಸಾರ್ ಮಾಡೋ ಅಧಿಕಾರಿಗಳು, ಸಿನಿಮಾ ನೋಡುವಂಥ ಅಧಿಕಾರಿಗಳು ಒಂದಷ್ಟು ನಾನು ಕೇಳ್ಬಿಟ್ಟಿದ್ದೀನಿ, ಅವ್ರು ಸಿನಿಮಾ ಇಂಡಸ್ಟ್ರಿಯಿಂದ ಬಂದವರೇ ಅಲ್ಲ ಅಂತ. ಅಂದರೆ ಯಾರೋ ರಿಟೈರ್ಡ್ ಆರ್ಮಿ ಪರ್ಸನ್ಸು ಅಥವಾ ರಿಟೈರ್ಡ್ ಪೊಲೀಸ್ ಪರ್ಸನ್ಸು, ಇವ್ರು ಯಾರೋ ಬಂದು ಸೆನ್ಸಾರಲ್ಲಿ ಕೂತ್ಕೊಳ್ತಾರೆ. ಸೊ ಅವ್ರಿಗೆ ಸಿನಿಮಾ ಬಗ್ಗೆ ಎಷ್ಟು ಮಾಹಿತಿ ಇರುತ್ತೆ ಅಂತ. ಯಾಕಂದರೆ ಒಂದು ಸಿನಿಮಾ ನಾವು ಸೆನ್ಸಾರ್ ಮಾಡಬೇಕು, ಸಿನಿಮಾದವರೇ ಅಂದರೆ ಈ ಹಳೆ ಕಲಾವಿದರು, ಹಳೆ ನಿರ್ದೇಶಕರು ಅಥವಾ ಹಳೆ ನಿರ್ಮಾಪಕರೇ ಕೂತ್ಕೊಂಡ್ರು ಒಳ್ಳೇದಾ, ಅಥವಾ ಈಗಿರೋ ಥರ ಏನೋ ರಿಟೈರ್ಡ್ ಆಫೀಸರ್
ಇರ್ಬೇಕು? ಸರ್ ಸೆನ್ಸಾರ್ ಮಂಡಳಿದು ಏನಿದೆ ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಸರ್. ನನ್ನ ಅನುಭವದ ಪ್ರಕಾರ ನಾನು 4 ಸಿನಿಮಾ ಸೆನ್ಸಾರ್ ಮಾಡಿಸಿದ್ದೀನಿ. ದೇ ಆರ್ ಗುಡ್. ಸಮಸ್ಯೆ ಆಗ್ತಿರೋದೇನು ಅಂದರೆ ನಾವು ಡೈರೆಕ್ಟರ್ಗಳದ್ದು. ಸರ್ ಸೆನ್ಸಾರ್ ಮಂಡಳಿ ಒಂದು ಬುಕ್ ಸಿಗುತ್ತೆ ನಿಮಗೆ, ಅದನ್ನು ನಾನು ಕನ್ನಡದಲ್ಲಿ ಸೆನ್ಸಾರ್ ಪ್ರಮಾಣೀಕರಣ ಅಂತ ಒಂದು ಪುಸ್ತಕ ಕನ್ನಡದಲ್ಲಿ ಮಾಡಿ ಬಿಡುಗಡೆ ಮಾಡಿದೆ. ನಾನು 2013 ಬಿಡುಗಡೆ ಮಾಡಿದೆ. ಏನಕ್ಕೆ ಅಂತಂದರೆ ನೀವು ಮಕ್ಕಳ ಸಿನಿಮಾ ಮಾಡಬೇಕು ಅಂತಂದರೆ ಅದಕ್ಕೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಟ್ಟಿದ್ದಾರೆ ಅವರು. ಹಾಗೆಯೇ ಯಾವ ಸರ್ಟಿಫಿಕೇಷನ್ಗೆ ಯಾವ ಥರ ಸಿನಿಮಾ ಇರಬೇಕು ಅಂತ ಒಂದಷ್ಟು ರೂಲ್ಸ್ ಇದೆ ಸರ್ ಅಲ್ಲಿ. ನೀವು ಅದು ಫಾಲೋ ಮಾಡಿದ್ರೆ ನೀವು ಸೆನ್ಸಾರ್ ಅವ್ರ ಪ್ರಾಬ್ಲಮೇ ಆಗಲ್ಲ. ನಾವು ಯಾವಾಗ ಫಾಲೋ ಮಾಡಲ್ಲ ಅವಾಗ ಪ್ರಾಬ್ಲಮ್ ಆಗುತ್ತೆ ಸರ್. ಯಾರೇ ಸಿನಿಮಾ, ಯಾಕಂದರೆ ಸಿನಿಮಾ ಪಬ್ಲಿಕ್ ಮೀಡಿಯಾ, ನಾವು ಇಂಥವರೇ ಕೂತ್ಕೊಳ್ಳಿ ಅವರೇ ಕೂತ್ಕೊಳ್ಳಿ ಅಂತ ಹೇಳೋಂಗಿಲ್ಲ. ಅವರು 4 ಜನ 4 ಥರದ ಪ್ರತಿನಿಧಿಗಳು ಕೂರಿಸ್ತಾರೆ. ಹಾಗೆ ಸೆನ್ಸಾರ್ ಮಾಡಲಿದ್ದು ಇಲ್ಲಿವರೆಗೆ ನಾನು ಕಂಡಂಗೆ ಅವರು ಸ್ವಲ್ಪ ಕೆಲವೊಂದು ಕಡೆ ಓವರ್ ಆಗ್ಬೋದು ಅಷ್ಟೇ. ಯಾಕಂದ್ರೆ ನಮ್ಮದು ಮಠ ಸಿನಿಮಾ 3 ಸಲ ಸೆನ್ಸಾರ್ ಮಾಡಿಸಿದ್ದೀವಿ ನಾವು. ಅದಕ್ಕೆ ಸಮಸ್ಯೆಗಳು ಬೇರೆ ಇದ್ವು, ಅದನ್ನು ರೆಕ್ಟಿಫೈ ಮಾಡ್ಕೋಬೋದು. ನಾವು ಸೆನ್ಸಾರ್ ಮಾಡಲಿ ಮೇಲೆ ಆಪಾದನೆ ಹಾಕಲ್ಲ. ಯಾಕಂದರೆ ಫಸ್ಟ್ ನಂಗೆ ಸೆನ್ಸಾರ್ ಬ್ಯಾನ್ ಮಾಡಿದ್ರು ಪಿಕ್ಚರನ್ನು. ಸಿನಿಮಾ ಬ್ಯಾನ್ ಮಾಡಿದ್ಮೇಲೆ ಮತ್ತೆ ನಾನು ಹೋಗಿ ಮತ್ತೆ ರಿವೈಡ್ ಮಾಡಿ ಮತ್ತೆ ಇನ್ನೊಂದು ರಿವಿಷನ್ ಕಮಿಟಿಗಾಗಿ ಮತ್ತೆ ಅದು ಸ್ಟಾಪ್ ಆಯಿತು. ಮತ್ತು 3ನೇ ಸರಿ ನಮ್ಗೆ ಸೆನ್ಸಾರ್ ಆಗಿರೋದು. ಅಂದರೆ ಅದು ಬೇಕಾದಂಥ ಡಾಕ್ಯುಮೆಂಟ್ನ ಕೇಳ್ತಾರೆ, ನೀವು ಅದನ್ನ ಕೊಡಿ ಸರ್. ಫಸ್ಟು ನಾವು ಡೈರೆಕ್ಟರ್ಗಳು ಸೆನ್ಸಾರ್ ಮಾಡಲಿದ್ದು ಬೈಲಾಗಳನ್ನ ಓದ್ಬಿಡಿ. ನೀವು ಮಕ್ಕಳಿಗೆ ಸರ್ ತುಂಬ ಜನ ಹೇಳ್ತೀನಿ ಕೇಳಿ, ಮಕ್ಕಳ ಸಿನಿಮಾ ಅಂತ ಮಾಡೋಕೆ ಹೋಗ್ಬಿಟ್ಟು ಏನು ಮಾಡಿದ್ರು, ಒಂದು 50 ಜನ ಮಕ್ಕಳು ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಸರ್. ಅವ್ರಿಗೆ ಕೊಟ್ಬಿಡ್ತಾರೆ ಯಾರು, ಸೆನ್ಸಾರ್ ಅವರು. ಯಾಕಂದರೆ ಅವ್ರದ್ದು ಬೈಲಾದಲ್ಲಿ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದು ಓಕೆ ಆಗಲ್ಲ. ಇವರು ಬಂದು ಗಲಾಟೆ ಮಾಡ್ತಾರೆ, ನಾನು ಮಕ್ಕಳ ಸಿನಿಮಾ ಮಾಡಿದೆ ಮಕ್ಕಳಿರಲಿಲ್ಲ ಅಂತ. ಸರ್ ಮಕ್ಕಳ ಸಿನಿಮಾಗೆ ಅದಕ್ಕೊಂದಷ್ಟು ಇದೆ. ಕೆಲವೊಂದಿನ ಸರ್ಟಿಫಿಕೇಟ್ ಕೊಟ್ಬಿಟ್ಟವ್ರು, ಆ ಪಿಕ್ಚರ್ಲಿ ಕತ್ತೆಗೆ ತೆಗೆದುಬಿಟ್ರು, ಈ ಪಿಕ್ಚರ್ಲಿ ನನಗೆ ಕೊಟ್ಬಿಟ್ರು. ಇಲ್ಲ ಸರ್, ನೀವು ಓದ್ಕೊಳ್ಳಿ ಸರ್. ನೀವೇನಿಲ್ಲ ಅದ್ರದ್ದು ಬುಕ್ಸು ನಂದೇ ಸಿಗುತ್ತೆ, ಅದು ಸೆನ್ಸಾರ್ ಪ್ರಮಾಣೀಕರಣ ಅಂತ ತಗೊಂಡು ಓದ್ಬಿಟ್ಟು ಪಿಕ್ಚರ್ ಮಾಡಿ ಸರ್. ನಾನು ಇಲ್ಲಿವರೆಗೂ ನಾನು ಮಾಡಿರೋ ಪಿಕ್ಚರ್ಗಳು ನಾನು ಅನ್ಕೊಂಡು ಸರ್ಟಿಫಿಕೇಟ್ ಬಂದಿದೆ. ಬೇಕು ತೊಗೋತೀವಿ, ಯು ಅಂದರೆ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಕ್ಕಂತೆ ನೀವು ಶೂಟ್ ಮಾಡಿ ಅಷ್ಟೇ. ಆಗಲಿ ಸರ್, ವೆರಿ ಇನ್ಫಾರ್ಮೇಟಿವ್. ಕೊನೆಯದಾಗಿ ಚಿತ್ರಮಂದಿರಗಳಿಗೆ ಪ್ರೇಕ್ಷಕ ಬರ್ತಾ ಇಲ್ಲ, ಕಾರಣಗಳು ನಾನಾ ಇರ್ಬೋದು. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಟಿಕೆಟ್ ದರ ಜಾಸ್ತಿ ಇಲ್ಲ, ಅಥವಾ ಅವರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರಿಗೆ ಬರೋಕ್ಕಾಗ್ತಿಲ್ಲ. ಆ ಥರದ್ದು ಒಂದಷ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಉಳಿಸ್ಕೋಬೇಕು ಅಂದರೆ ಈ ಕಾರ್ಯಕ್ರಮ ನೋಡ್ತಿರೋ ಆಡಿಯನ್ಸಿಗೆ ಚಿತ್ರಮಂದಿರಗಳಿಗೆ ಕರ್ಕೊಂಬರೋಕ್ಕೆ ತಾವೇನು ಹೇಳ್ಬೋದು ಬಯಸ್ತೀರಿ? ಸರ್ ಏನಿಲ್ಲ, ಫಸ್ಟ್ ಹೇಳೋದು ಅಂತಂದರೆ ಜೇಬಿಗೆ ಭಾರ ಮಾಡಬೇಡಿ ಅಂತ ಅಷ್ಟೇ ನಾನು ಹೇಳೋದೆ. ಪ್ರೇಕ್ಷಕರು ನಾವೇನು ಹೇಳೋಂಗಿಲ್ಲ ಸರ್. ಪ್ರೇಕ್ಷಕರು ಅವ್ರ ಇಷ್ಟ, ಅದು ಅವ್ರು ಕಂಫರ್ಟ್ ಆದರೂ ಪಿಕ್ಚರ್ ಬರೋಲ್ಲ. ಮನವಿ ಮಾಡ್ಕೊಳ್ಳೋಣ, ಯಾಕಂದರೆ ನಮಗೆ ಚಿತ್ರರಂಗನೇ ಅದು ಬಿಟ್ಟು ಬೇರೆ ಯಾವ ಕೆಲಸನೂ ಗೊತ್ತು ಸರ್. ಅವರು ದಾಕ್ಷಿಣ್ಯಕ್ಕೆ ಬಂದು ಸಿನಿಮಾ ನೋಡಿ ಅನ್ನೋದು ಕೂಡ ತಪ್ಪೇ. ಅವರೇ ಕಷ್ಟಪಡ್ಬೇಕು ಸರ್. ಅವರು ಜೀವನ ನಿರ್ವಹಣೆ ಕಷ್ಟಪಡ್ತಾರೆ, ಎಂಟರ್ಟೈನ್ಮೆಂಟ್ಗೂ ಕಷ್ಟಪಡೋದಕ್ಕೆ. ನಾವು ಬೋರಿಂಗ್ ಪಿಕ್ಚರ್ ಮಾಡಿದ್ಮೇಲೆ ಬಂದು ಕೂತ್ಕೊಂಡು ಕಷ್ಟಪಡ್ಕೊಂಡು ಒದ್ದಾಡ್ಕೊಂಡು ಯಾಕೆ ಪಿಕ್ಚರ್ ಮಾಡಬೇಕು ಸರ್? ಸಿನಿಮಾ ಅನಿವಾರ್ಯ ಅಲ್ಲ, ಸಿನಿಮಾ ನಮಗೆ ಅನಿವಾರ್ಯ. ನೋಡುಗ ಬೆಳಗ್ಗೆ ಸಂಜೆವರೆಗೆ ಅವ್ನು ಯಾವುದೇ ಕೆಲಸದಲ್ಲೂ ಎಲ್ಲೋ ಟೆನ್ಷನ್ ಮಾಡ್ಕೊಬಂದು ಅವನೇನೋ ಒಂದು ಕತೆ ಕೇಳೋಕ್ಕೆ ಬಂದವನೇ ಕೂತ್ಕೊಳ್ಳೋಕ್ಕೆ, ಅವ್ನು ನಾವು ಕಷ್ಟ ಕೊಡಬಾರ್ದಲ್ವಾ? ಸೊ ಒಳ್ಳೆ ಸಿನಿಮಾಗಳನ್ನ ನಾನು ಕೇಳ್ಕೊಳ್ಳೋದಿಷ್ಟ, ಒಳ್ಳೆ ಸಿನಿಮಾಗಳನ್ನ ನೀವು ನೋಡಿ ಡಿಸೈಡ್ ಮಾಡಿ. ದಯವಿಟ್ಟು ಯಾವುದೇ ರೇಟಿಂಗ್ಸ್ ನೋಡಬೇಡಿ, ಯಾವುದೇ ರೀತಿ ವಿಮರ್ಶೆಗಳನ್ನ ನೋಡಬೇಡಿ, ಯಾರ ಮಾತನ್ನ ಕೇಳಬೇಡಿ. ನಿಮ್ಗೊಂದು ಸಿನಿಮಾ ನೋಡಬೇಕು ಅಂತ ಸರ್, ದಯವಿಟ್ಟು ನೀವು ಹೋಗಿ ನೋಡಿ. ಚೆನ್ನಾಗಿದೆ ಅಂತ 4 ಜನ ಕೇಳಿ, ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಅವರೆಲ್ಲ ಫೇಸ್ಬುಕ್ಕಲ್ಲಿ ಸಿಗ್ತಾರೆ, ಫೋನ್ ಮಾಡಿ ತಿದ್ಕೋ ಅಂತೇಳಿ ನೆಕ್ಸ್ಟ್ ಸಿನಿಮಾದಲ್ಲಿ ಸರ್ ಬಡಿಸ್ಕೊತಾರೆ. ಇಷ್ಟು ಕೇಳ್ಕೊತೀನಿ ಸರ್. ಬಹುತೇಕ ನಿರ್ದೇಶಕರುಗಳಿಗೆ ಈ ಪ್ರಶ್ನೆ ಭಾಳ ಕಾಮನ್ ಆಗಿ ಕೇಳ್ತೀನಿ, ಯಾಕೆಂದರೆ ನಾನು ಅದೇ ಬ್ಯಾಕ್ಗ್ರೌಂಡ್ ಇರೋದ್ರಿಂದ. ಸಿನಿಮಾ ನಿಮಗೇನು ಕೊಟ್ಟಿದೆ, ಸಿನಿಮಾಕ್ಕೆ ನೀವೇನು ಕೊಟ್ಟಿದ್ದೀರಾ? ಸರ್ ಸಿನಿಮಾ ನನಗೆ ಆ್ಯಕ್ಚುಲಿ ಎಲ್ಲ ಕೊಟ್ಟಿದೆ ಸರ್. ಸೂಪರ್. ನಾನು ಹೇಳ್ದಲ್ಲ, ನಾನು ಸರ್ ಬೆಂಗಳೂರಿಗೆ ಬಂದು ನಾನು ಸುಮಾರು ಕೆಲಸ ಮಾಡಿದೆ. ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ, TV ಶೋಲ್ಲಿ ಕೆಲಸ ಮಾಡಿದೆ, ಲೆಕ್ಚರ್ ಕೆಲಸ ಮಾಡಿದೆ ಸರ್. ಆದರೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸಿನಿಮಾ ಅಂತಲೇ ಬಂದದ್ದು ನಾನು ಬೆಂಗಳೂರಿಗೆ, ಬಟ್ ಬೇರೆ ಕೆಲಸ ಮಾಡಬೇಕಾಯ್ತು. ಆಮೇಲೆ ಒಂದೇನು ಡಿಸೈಡ್ ಮಾಡಿಲ್ಲ, ಸಿನಿಮಾನೇ ಮಾಡ್ತೀನಿ ಅಂದ್ಬಿಟ್ಟು ನಾನು ಸಿನಿಮಾ ಮಾಡೋಕ್ಕೆ ನಿಂತ್ಕೊಂಡೆ. ಸಿನಿಮಾ ಮಾಡ್ದಾನಿಂದ ಇವತ್ತು ಗಂಟೆ ಸರ್ ಹಸ್ಕೊಂಡು ಮಲಗಿಲ್ಲ ಸರ್, ಆರಾಮಾಗಿ. ಯಾಕಂದ್ರೆ ನಾನು ನಿಮಗೆ ಅನ್ನ ಕೊಟ್ಟಿದ್ದೆ ಸರ್, ಬದುಕು ಕೊಟ್ಟಿದ್ದೆ ಆರಾಮಾಗಿ, ಆಮೇಲೆ ಆತ್ಮತೃಪ್ತಿ ಕೊಟ್ಟಿದೆ ಸರ್. ಸೊ ಹಾಗೆ ಸಿನಿಮಾ ನನಗೆಲ್ಲ ಕೊಟ್ಟಿದೆ ಸರ್. ಸಿನಿಮಾಗೆ ಏನಾದ್ರು ಕೊಡ್ಬೋದು ಅಂತ ನಂಗೆ ಅನಿಸಲ್ಲ. ಒಂದಷ್ಟು ಸಿನಿಮಾಗಳಂತೂ ಮಾಡ್ತೀನಿ, ಅದು ಯಾವ ಸಿನಿಮಾಗಳು ಉಳ್ಕೋತೋ ಗೊತ್ತಿಲ್ಲ. ನೀವು ಸಿನಿಮಾ ಇಂಡಸ್ಟ್ರಿಲಿ ಇರೋದು ನಿಮ್ಮ ಮನೆಯವ್ರಿಗೆ, ನಿಮ್ಮ ಕುಟುಂಬಕ್ಕೆ ಎಷ್ಟು ಇಷ್ಟ ಇದೆ, ಆ್ಯಂಡ್ ಸಿನಿಮಾದಿಂದ ನೀವು ಫೈನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಇದ್ದೀರಾ? ಸರ್ ಒಂದು ಫಸ್ಟು ನಮ್ಮ ಫ್ಯಾಮಿಲಿಯೆಲ್ಲ ಹ್ಯಾಪಿ. ಫಸ್ಟ್ ಬಿಗಿನಿಂಗಲ್ಲಿ ಪಾಪ ಗೊತ್ತಿರಲಿಲ್ಲ, ನಾವು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ವಿ ಅಂತ ಇದೆಲ್ಲ ಸುಳ್ಳು ಹೇಳಿದ್ವಿ. ನಿಮ್ಗೆ ಎಲ್ಲರಿಗೂ ಎಲ್ಲರ ಮನೆ ಕತೆ ಅದೇನು ವಿಶೇಷ ಅಲ್ಲ. 90% ಜನ ಅದೇ ಕೆಲಸ ಮಾಡಿರ್ತಾರೆ. ಒಂದು ಸರಿ ಸಿನಿಮಾ ಅಂತ ಆಗ್ಬಿಟ್ಮೇಲೆ ಇವ್ನು ಇದಕ್ಕೆ ಹೋಗ್ತಾನೆ ಅಂದ್ಬಿಟ್ಮೇಲೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಫೈನಾನ್ಷಿಯಲಿ ಏನಂದ್ರೆ ನನ್ನ ಖರ್ಚುಗಳು ಕಡಿಮೆ, ನಾನು ಸ್ಮೋಕ್ ಮಾಡಲ್ಲ, ನನಗೆ ಚಟ ಇಲ್ಲ. ಸೊ ಹಾಗಾಗಿ ನನ್ನ ಖರ್ಚು ದಿನ ಹೊರಗಡೆ ಬಂತು ಅಂದರೆ ಇಷ್ಟೇ ಖರ್ಚು, ಆಚೆ ಇದ್ದಷ್ಟು ಕಾಲ್ಚೆ ಹಚ್ಚು, ಅಷ್ಟಕ್ಕಂತೂ ಸಿನಿಮಾ ದುಡ್ಡಿದೆ. ಸಿನಿಮಾದಲ್ಲಿ ಸರ್ 3 ಹೊತ್ತು ಊಟಕ್ಕೆ
ನೀವು ಆಸೆ ಆಕಾಂಕ್ಷೆಗಳನ್ನ ನೀವು ಸ್ವಲ್ಪ ಇಟ್ಕೊಂಡು ನೀವು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತೀನಿ ಅಂದರೆ ಬಿಂದಾಸಾಗಿ ಬದುಕ್ಬೋದು ಸರ್. ಅದಕ್ಕೆ ನಾನು ಉದಾಹರಣೆ. ಇದು ನಮ್ಮಲ್ಲಿ ನಡೀತಿತ್ತು. ನೀವೊಂದು ತುಂಬ ಚೆನ್ನಾಗಿ ಹೇಳಿದ್ರಿ. ಏನು ಇಷ್ಟಪಡು ಅಂತಂದರೆ ನಮ್ಮನ್ನು ನಡೀತಿತ್ತು. ಏನು ನಡೀತಿತ್ತು ಅಂದರೆ ತುಂಬ ಹೇಳೋ ಸಿನಿಮಾ ಶೂಟಿಂಗು ಅಲ್ಲಿ ಇಲ್ಲಿ ಸುಳ್ಳು ಹೇಳಿದ್ರೆ ಅಲ್ಲಲ್ಲಿ ಹೋಗ್ತಿದ್ವಿ. ಕೊನೆಗೆ ಹೇಳೋಷ್ಟು ಹೇಳಿದ್ರು ಈ ಅಪ್ಪ ಬದಲಾಗಲ್ಲ, ಹಣೆ ಬರಲ್ಲ ಇಷ್ಟು ಅಂತೇಳಿ ಸುಮ್ಮನಾಗಿದ್ದಾರೆ. ಇವಾಗ ಸಿನಿಮಾದ ಬಗ್ಗೆ ಹೆಚ್ಚಿನ ಮನೇಲಿ ಮಾತಾಡೋಕ್ಕೂ ಹೋಗೋಲ್ಲ ಇವಾಗ. ಸರ್ ಏನಿಲ್ಲ, ನಾವು ಜಾಸ್ತಿ ಇದನ್ನು ಬಿಲ್ಡಪ್ಪನ್ನ ಅವ್ರು ಕೊಟ್ಬಿಟ್ಟು ಮುಂದೆ ಏನೋ ಆಗುತ್ತೆ ಅಂತಂದಾಗ ಅವರು ನಿರಾಸೆ ಆಗ್ಬೋದು. ಸರ್ ಏನು ಯಾರೇ ಆಗಲಿ ನಮ್ಮ ಫ್ಯಾಮಿಲಿ ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಹೆಂಡತಿ ಮಕ್ಳು ಇರ್ಬೋದು, ಏನು ಒಂದು ಕಂಫರ್ಟಬಲ್ ಲೈಫು, ಊಟ, ಒಂದು ಅಷ್ಟು ಸಂಪಾದನೆ ಮಾಡ್ತವನೇ ಯಾವುದೋ ಒಂದು ಕೆಲಸದಿಂದ ಅಂದರೆ ಆ ಕೆಲಸಕ್ಕೆ ಅವ್ರು ಮರ್ಯಾದೆ ಕೊಡ್ತಾರೆ. ಅಷ್ಟೇ ಐಡಿಯಾ. ನೈಟ್ ಕರ್ಫ್ಯೂ ಆಯಿತು, ಪ್ರೇಕ್ಷಕರಿಂದ ಒಳ್ಳೆ ಅಭಿಪ್ರಾಯ ಬಂತು. ಯಾಕೆಂದರೆ ಕನಸಿನ ರಾಣಿ ಜೊತೆ ಅದು ಒಂದು ಕೆಲಸ ಮಾಡೋ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಬಹಳ ಖುಷಿ ಕೊಡುತ್ತೆ. ಯಾಕೆಂದರೆ ನೀವಾಗಲೇ ಹೇಳ್ದಂಗೆ ಮಾಲಾಶ್ರೀ ಮೇಡಮ್ ಅವರ ಆಗಿನ ಕಾಲದ ಗತವೈಭವ ಸಿನಿಮಾಗಳು ನೋಡಿಕೊಂಡು ಬೆಳೆದಂಥವ್ರ ಜೊತೆಗೆ ನಾವೇ ಕೆಲಸ ಮಾಡ್ತೀವಿ, ನಾವು ಅವ್ರಿಗೆ ಆ್ಯಕ್ಷನ್ ಹೇಳ್ತೀವಿ ಅಂದಾಗ ಅದು ಒಂದು ಬೇರೆ ಫೀಲಿಂಗ್ ಇರುತ್ತೆ. ಹೌದು, ಖಂಡಿತ. ಸೊ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೂ ಒಳ್ಳೆಯದಾಗಲಿ. ವಾಟ್ ನೆಕ್ಸ್ಟ್ ಸರ್? ಸರ್ ಅದೇ ನೆಕ್ಸ್ಟು ಸಿನಿಮಾ ಇನ್ನೇನಿಲ್ಲ, ಸಿನಿಮಾನೇ ಮಾಡೋದು. ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಸರ್, ಅಷ್ಟೇ. ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಯಾವ ಸಿನಿಮಾ, ಸ್ಟಾರ್ ಯಾರು, ಏನು? ಸರ್ ಇಲ್ಲ, ಇನ್ನು ಯಾವುದೇ ರೀತಿ ಪ್ಲ್ಯಾನ್ ಆಗಿಲ್ಲ. ಈಗ ಸದ್ಯಕ್ಕೆ ಯಾವುದೇ ರೀತಿ ಯೋಚನೆ ಇಲ್ಲ. ಇವಾಗ ಸದ್ಯಕ್ಕೆ ನನಗೆ ಯೋಚನೆ ಇರೋದೇನಪ್ಪ ಅಂತಂದರೆ ಸಿನಿಮಾ ಯಾವುದು ಮಾಡಬೇಕು ಅಂತ ನನಗೆ ಯೋಚನೆ ಇದೆ. ಯಾಕಂದರೆ ಇಂಡಸ್ಟ್ರಿ ಸ್ವಲ್ಪ ಇರೋದ್ರಿಂದ ಈ ಒಂದು ಸಮಸ್ಯೆಗಳು ಏನಿದೆ ಅದು ಹೇಗೆ ಪರಿಹಾರ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ ನಾನು. ಸೊ ಅದು ನೋಡಿಬಿಟ್ಟು ಒಂದು ಸಿನಿಮಾ ಮಾಡಬೇಕು ಅಂತಿದೆ. ಖಂಡಿತವಾಗಿ ಇಷ್ಟರಲ್ಲೇ ಅದು ಅನೌನ್ಸ್ ಮಾಡ್ತೀನಿ ಸರ್. ಅದು ವೀಕ್ಷಕರೇ, ಎಷ್ಟೊತ್ತು ನಾವು ಮಾತಾಡ್ತಿದ್ದು ನಮ್ಮ ಚಂದನವನದ ಖ್ಯಾತಿಯ ನಿರ್ದೇಶಕರು ರವೀಂದ್ರ ವಂಶಿ. ಇವರಿಗಾಗಲೇ ಇತ್ತೀಚೆಗಷ್ಟೇ ರಿಲೀಸ್ ಆಗಿರೋ ಒಂದು ಸಿನಿಮಾ ನೈಟ್ ಕರ್ಫ್ಯೂ ಸಿನಿಮಾದ ನಿರ್ದೇಶಕರು, ಸಾಹಿತಿಗಳು, ಬರಹಗಾರರು, ಜೊತೆಗೆ ಒಂದಷ್ಟು ಒಳ್ಳೆಯ ವಾಗ್ಮಿಗಳು. ಇವರ ಮುಂದಿನ ಎಲ್ಲ ಸಿನಿಮಾಗಳಿಗೂ ಶುಭಾಶಯಗಳು ಹೇಳ್ತಾ ಈ ಸಿನಿಮ್ಯಾಜಿಕ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಬಂದಂಥ ತಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ಸರ್, ನಿಜಕ್ಕೂ ಖುಷಿ ಆಯಿತು ನನಗೆ.